ಕನ್ನಡ ಚೆನ್ನಾಗಿ ಮಾತಾಡ್ತೀರಿ? ಆ, ನಾವು ಮಾತಾಡುದು ಕನ್ನಡ, ಕೇರಳದಲ್ಲಿರುದು. ಕೇರಳದಲ್ಲಿ ಇರೋದು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ನಾನು ತುಂಬಾ ನೋವಲ್ಲಿದ್ದೇನೆ. ಇರ್ಲವಾ, ಆಯ್ತು, ಮಾತಾಡೋಣ. ಯಾವಾಗಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ನಾನು 6 ತಿಂಗಳು ಮೊದ್ಲು ನೋಡ್ತಾ ಇದ್ದೆ, ಮತ್ತೆ 6 ತಿಂಗಳು ಬಿಟ್ಟಿದ್ದೆ. ಹ್ಮ್ 2-3 ತಿಂಗಳಿಂದ ಬಿಡದೆ ನೋಡ್ತಾ ಇದ್ದೆ. ಇರ್ಲಿ ತಾಯಿ. ಎಷ್ಟು ವರ್ಷ ನಿಮಗೆ? ನನಗೆ 49. 49. ಹ್ಮ್. ಏನು ಮಾಡ್ಕೊಂಡಿರೋದು? ನಾ ಮನೆಯಲ್ಲೇ ಕೆಲಸ ಮಾಡುದು. ಸ್ವಲ್ಪ ಬೀಡಿ ಕಟ್ತೇನೆ. ಬೀಡಿ ಕಟ್ತೀರಿ? ಹ್ಮ್. ಆಯ್ತವ. ಅಂದ್ರೆ ನೀವು ಮೂಲತಃ ಕೇರಳದವರೇನ ಅಥವಾ ಕರ್ನಾಟಕದವ್ರೆ? ಕೇರಳದವ್ರೆ. ಓಕೆ. ಕನ್ನಡನ್ನು ಚೆನ್ನಾಗಿ ಮಾತಾಡ್ತೀರಿ? ಕಾಸರಗೋಡಿನವರು, ತಾಯಿ ಮನೆ. ಕಾಸರಗೋಡು? ಹ್ಮ್. ಓಹೋ, ಆಗ್ಲವಾ, ಒಳ್ಳೇದಾಗ್ಲಿ. ಹೇಳಿ ತಾಯಿ, ಏನು ವಿಚಾರ ಮನಸ್ಸಲ್ಲಿ, ಏನು ಅಳ್ತಾ ಇದ್ದೀರಿ? ಏನಾಯ್ತು? ನಂಗೆ ಮಗಳ ಬಗ್ಗೆ ತುಂಬಾ ನೋವು. ಮಗಳ ಬಗ್ಗೆ? ಹ್ಮ್. ಹೇಳುವ, ಏನಾಯ್ತು? ನನ್ನ ತಂದೆ ತಾಯಿಗೆ ನಾವು 7 ಜನ ಮಕ್ಕಳು. ನಾನು ಮೂರನೇವಳು. 7 ಜನ ಮಕ್ಕಳ? ಹಾ. ಓ, ನೀವು ಮೂರನೇವ್ರು. ನಂಗೆ ಅದು ಎಂತ ಪೈಸೆ ಅಂತ ತೊಂದ್ರೆ ಇಲ್ಲ, ನೆಮ್ಮದಿ ಇಲ್ಲ, ಒಟ್ಟು ನೆಮ್ಮದಿ ಇಲ್ಲ. ಪೈಸೆ ಇದೆ, ನೆಮ್ಮದಿ ಇಲ್ಲ ಅಂತ? ನೆಮ್ಮದಿ ಇಲ್ಲ, ಜೀವನಕ್ಕೆ ಏನು ತೊಂದ್ರೆ ಇಲ್ಲ, ತಾಯಿ ಮನೆಯಲ್ಲಿ ತೊಂದ್ರೆ ಇಲ್ಲ, ಇಲ್ಲಿ ತೊಂದ್ರೆ ಇಲ್ಲ, ಒಟ್ಟು ನೆಮ್ಮದಿ ಇಲ್ಲ. ಬಿಡಿಸಿ ಹೇಳವ, ಏನಾಯ್ತು? ಏನು ಓದಿದ್ದೀರಿ? ನಾನು SLC. ಮದುವೆ ಎಷ್ಟು ವರ್ಷಕ್ಕಾದ್ರಿ? ಮದ್ವೆ 22 ವರ್ಷಕ್ಕೆ. SLCಗೆ ನಿಲ್ಲಿಸ್ಬಿಟ್ರಾ? ನಿಲ್ಸಿಬಿಟ್ರು. ನನ್ನ ತಂದೆ ಇದು ಪುರೋಹಿತರು ನಮ್ಮ ಜಾತಿಯಲ್ಲಿ. ಹಾಗೆ ತುಂಬಾ ಸ್ಟ್ರಿಕ್ಟ್ ಮನೆಯಲ್ಲಿ. ಅಂದ್ರೆ ತೊಂದ್ರೆ ಇಲ್ಲ, ಸ್ಟ್ರಿಕ್ಟ್. ಅಲ್ಲಿ ಅಂದ್ರೆ ಕಾಸರಗೋಡಿ ದೂರ ಎಲ್ಲ ಕಳ್ಸ್ಲಿಕ್ಕಿಲ್ಲ, ಹತ್ತಿರ 10th ಇದ್ದದಲ್ಲಿ ಅಷ್ಟೇ ಕಲಿಸಿ ನಮಗೆ. ಎಂದು ತೊಂದ್ರೆ ಇಲ್ಲ. ತಂದೆ ದೊಡ್ಡ ಶಿಲ್ಪಿ. ನನ್ನ ತಂದೆ ಏನು? ತಂದೆ ಶಿಲ್ಪಿ. ಇದು ಚಿನ್ನದ ಕೆಲಸ, ಬೆಳ್ಳಿಯ ಕೆಲಸ ಎಲ್ಲ ಮಾಡುದು ತುಂಬಾ. ಶಿಲ್ಪಿ, ದೊಡ್ಡ ಶಿಲ್ಪಿ ತಂದೆ. ಮತ್ತೆ ಪುರೋಹಿತರು, ದೊಡ್ಡ ಪುರೋಹಿತರು ಕೂಡ. ಸೊ 7 ಜನ ಮದುವೆ ಮಾಡ್ಲಿಕ್ಕೆ ಪಾಪ ಎಷ್ಟು ಕಷ್ಟಪಟ್ಟಿರ್ಬೇಕಲ್ವೇ? ಕಷ್ಟ ಅಂದ್ರೆ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ನಮಗೆ ಮಾತ್ರ ಕಷ್ಟ ಕೊಡ್ಲಿಲ್ಲ. ಯಾರೋ ನಾವು 4 ಜನ ಹೆಣ್ಣು 3 ಜನ ಗಂಡು, 4 ಜನರನ್ನು ಎಂತ ಕೆಲ್ಸಕ್ಕೆಲ್ಲ ಹೊರಗೆ ಕಳಿಸ್ಲಿಲ್ಲ ತಂದೆಯವರು. ಮನೆಯಲ್ಲೇ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸರಿ, ಆಯ್ತು. ನಿಮ್ದು ಮದುವೆ ಆಯ್ತು. ಸೊ ಮದುವೆ ಆಗೋ ಸಮಯದಲ್ಲಿ ನಿಮಗೆ 20 ವರ್ಷ? 22 ವರ್ಷ. ಬಟ್ ಮದುವೆ ಆಗುವುದು ಅಥವಾ ಯಾರನ್ನಾಗಬೇಕು ಅಂತ ಮನೆಯವರು ಹೇಳಿದ್ರಲ್ಲ, ನಿಮಗೆ ಇಷ್ಟ ಇತ್ತಾ? ಇಷ್ಟ ಅಂದ್ರೆ ಅವ್ರು ಹೇಳಿದಾಗೆ ಕೇಳ್ಬೇಕು, ಮೊದ್ಲೆಲ್ಲ ಹಾಗೆ ಅಲ್ಲ. ಓಕೆ, ಅಲ್ಲಿ ಇಷ್ಟ ಕಷ್ಟಗಳಿಗಿಂತ ಓಕೆ, ಮನೆಯವರು ಮದುವೆ ಮಾಡ್ತಿದ್ದಾರೆ, ಆಗಬೇಕು. ನಾವಂದ್ರೆ ತಂದೆಯವರಿಗೆ ಏನು ಇದು ಮಾಡುದಿಲ್ಲ, ಅವ್ರು ಹೇಳಿದಾಗೆ ಕೇಳ್ತಾ ಇದ್ದೆವು. ನಾವು 4 ಜನ ನಾವು ಅಕ್ಕ ತಂಗಿಯವರೆಲ್ಲ ಒಂದೇ ಲೆಕ್ಕ. ಎಲ್ಲರಿಗೂ ಸಹ ಹಾಗೆ ಜೀವನದಲ್ಲಿ ನೆಮ್ಮದಿ ಉಂಟು. ಅದು ಅಲ್ಲ, ಜೀವನದಲ್ಲಿ ಕಷ್ಟ ಇಲ್ಲ, ಒಟ್ಟು ನೆಮ್ಮದಿ ಸ್ವಲ್ಪ ಕಡಿಮೆ ಎಲ್ಲರಿಗೂ ಸಹ. ಮದುವೆ ಆಯ್ತು? ಮದ್ವೆ ಆಯ್ತು. ನಂಗೆ 2 ಮಕ್ಕಳು. ದೊಡ್ಡವಳು ಹುಡುಗಿ, ಅವಳದ್ದೇ ನಂಗೆ ಮಗಳದ್ದೇ. ಒಂದ್ ಕಡೆಯಿಂದ ಹೇಳ್ಬೇಕು, ನನಗೆ ಅರ್ಥ ಆಗಲ್ಲ. ಏನೋ ಹೇಳ್ತೀರ, ಮತ್ತೆ ಅಲ್ಲಿ ಇಲ್ಲಿಗೆ ನೆಮ್ಮದಿ ಇಲ್ಲ ಅಂತ ಇಲ್ಲಿಗೆ ಬರ್ತೀರ. ನಾನು ಮಗಳ ವಿಷಯವೇ ಹೇಳ್ತೇನೆ. ಮಗಳಿಗೆ 9ನೇ ಕ್ಲಾಸಿಂದ ಒಂದು ಲವ್ ಮಾಡ್ತಾ ಇದ್ಲು ಅವಳು. ನಿಮ್ಮ ಮಗಳು 9ನೇ ಕ್ಲಾಸಲ್ಲಿ ಇದ್ದಾಗಲೇ ಲವ್ ಅಲ್ಲಿ ಬಿದ್ಲು? ಲವ್ ಅಲ್ಲಿ ಬಿದ್ಲು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಮಗೆ ಅದೇ ಮೊಬೈಲ್ ಅಲ್ಲಿ ಮೆಸೇಜ್. 9ನೇ ಕ್ಲಾಸ್ಗೆ ಮೊಬೈಲ್ ಕೊಟ್ಟಿದ್ರಾ? ನಾವು ಲಾಕ್ಡೌನ್ ಅಲ್ಲಿ ಆನ್ಲೈನ್ ಕ್ಲಾಸ್ ಅಂತ? ಆನ್ಲೈನ್ ಲಾಕ್ಡೌನ್ ಅಲ್ಲಿ ಮೊಬೈಲ್ ಕೊಟ್ಟಿದ್ದೆವು ನಾವು. ಹಾಗೆ ಲವ್ ಶುರುವಾಯ್ತು. ಅದಂದ್ರೆ ಒಳ್ಳೆ ಹುಡುಗ ಸಹ ಅಲ್ಲ, ಏನು ಒಳ್ಳೆ ಇಲ್ಲ, ಬರೀ ಇದು ಪೋಲಿ ಹುಡುಗ ಅವನು. ಪೋಲಿ? ಹಾಗೆ ಅವಳು ಬಿಡ್ತಾಳೆ ಅಂತೇಳಿ ನಾವು ಆ ಹುಡುಗನನ್ನು ಸಹ ಜೋರು ಮಾಡ್ಲಿಲ್ಲ, ಇವಳನ್ನು ಸಹ ಸಮಾಧಾನದಲ್ಲಿ ಏನಾದನ್ನು ಗೊತ್ತಾಗಿ ಇಬ್ಬರು ನಾವು ಜೋರು ಮಾಡ್ಲಿಕ್ಕೆ ಏನು ಹೋಗ್ಲಿಲ್ಲ. ಆಯ್ತು, ಈಗ ನಿಮಗೆ ಗೊತ್ತಾಗಿದ್ದೆ ಹೆಂಗೆ? ಗೊತ್ತದ್ದು ಅದೇ ಫೋನ್ ಅಲ್ಲಿ ಅವರ ಮೆಸೇಜ್ ಎಲ್ಲ ನೋಡಿ ಗೊತ್ತವ್ವ? ಮೆಸೇಜ್ ನೋಡಿ, ಹೌದು. ಬಟ್ ತಗೊಳಮ್ಮ, ನಾನು ಯಾವ್ದೋ ಹುಡುಗಂಗೆ ಮೆಸೇಜ್ ಮಾಡಿದ್ದೀನಿ ಅಂತ ಆಯ್ಕೆನೆ ಕೊಟ್ರಾ? ಇಲ್ಲ, ಅದು ಈಗ ಅವಳೊಂಥರ
ಅವಳು ಇದ್ರಲ್ಲಿ ಚೇಂಜ್ ಕಾಣ್ತಾ ಇದ್ಲು, ಮೊಬೈಲ್ ಅಲ್ಲೇ ಜಾಸ್ತಿ ಇದ್ಲು ಅವಳು. ಹ್ಮ್ ಹಾಗೆ ಕೇಳುವಾಗ ಹೇಳಿದ್ಲು, ಏನಂತ? ಅದೇ ನಾನು ಅವನನ್ನ ಇಷ್ಟಪಡ್ತೇನೆ ಅಂತ ಹೇಳಿದ್ಲು ಅವಳು. ಓಕೆ, ಒಂದು ನಿಮಿಷ. ಆಕೆಯ ವರ್ತನೆಯಲ್ಲಿ ಬದಲಾವಣೆಗಳು ಬರ್ತಿದ್ದು, ಬಟ್ ಯಾಕೋ ನಿಮ್ಗೆ ಒಂದ್ಸಲಿ ಮೆಸೇಜಲ್ಲಿ ಸಿಕ್ಬಿದ್ಲು. ಆಮೇಲೆ ನೀವು ಕೇಳಿದಾಗ ವಿಷಯ ಹೇಳಿದ್ಲ ಅಥವಾ ಅವಳಾಗೇ ಬಂದು ಹೇಳಿದ್ಲ? ಕೇಳಿದಾಗ ಅವಳಾಗಿ ಹೇಳಲೇ ಇಲ್ಲ. ಅದನ್ನು ಹೇಳಬೇಕು. ನಾವು ಮೆಸೇಜ್ ನೋಡ್ದೋ, ನಮಗೆ ಡೌಟ್ ಬಂತು, ಏನಮ್ಮ ಇದು ಅಂತ ಕೇಳಿದಾಗ ನನಗಿಂತವ್ನು ಇಷ್ಟ ಅಥವಾ ಇಂಥದ್ದೇನೋ ಅವಳ ಮನಸ್ಸಿನ ವಿಚಾರವನ್ನು ಆಗಿ ಹೇಳಿದ್ಲು. ಆಯ್ತು, ಏನಂತ ಹೇಳಿದ್ಲು ಎಕ್ಸಾಕ್ಟ್ಲಿ? ಅದೇ ನಾನು ಅವನನ್ನ ಮದುವೆ ಆಗುದ ಹಾಗೆಲ್ಲ ಹೇಳಿದ್ಲು. 9ನೇ ಕ್ಲಾಸ್ ಹುಡುಗಿ? 9ನೇ ಕ್ಲಾಸ್ ಹುಡುಗಿ. ನಿಮಗೆ ಶಾಕ್ ಆಗಿರ್ಬೇಕಲ್ಲ? ಶಾಕ್ ಅಂದ್ರೆ ಅಷ್ಟು ಶಾಕ್ ಆದ್ರೂ ಅದನ್ನು ನಮಗೆ ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವು ಅವಳನ್ನಂದ್ರೆ ಅಷ್ಟು ಪ್ರೀತಿಯಲ್ಲಿ ಬೆಳೆಸಿದ್ದು, ಅವಳನ್ನು ಜೋರು ಮಾಡ್ಲಿಕ್ಕೂ ಆಗ್ಲಿಲ್ಲ. ಅವನಿಗೆ ಸಹ ಬುದ್ಧಿ ಹೇಳಲಿಕ್ಕೆ ಇದು ಇಡೀ ಪ್ರಚಾರ ಆಗ್ತದೆ. ನಾವಂದ್ರೆ ಇಲ್ಲೊಂದು ನನ್ನ ಗಂಡ ಭಜನಾ ಮಂದಿರದಲ್ಲೆಲ್ಲ ಪೂಜೆ ಮಾಡುವ ಒಳ್ಳೆ ಇದ್ರಲ್ಲಿ ಇರುವವರು ಅವರು ಒಂದು. ಹಾಗೆ ಪ್ರಚಾರ ಆದಿತ್ತು ಅಂತ ಅವಳ ಹತ್ರವೇ ಪ್ರೀತಿಯಲ್ಲಿ ಹೇಳಿ ಅವಳಿಗೆ ಒಂದು ನೋವು ಮಾಡದೆ ಹಾಗೆ ಹೇಳಿ ಅವಳು ಒಪ್ಪಿದ್ಲು, ನಾ ಬಿಡ್ತೇನಂತ ಒಪ್ಪಿದ್ಲು ನಮ್ಮ ಹತ್ರ. ಹಾಗೆ ಅದೇ ಹುಡುಗ ಅಂತ ನಿಮಗೆ ಗೊತ್ತಾಯ್ತಾ? ಅದೇ ಹುಡುಗ ಅಂತ ಗೊತ್ತಾಗಿ ಮತ್ತೆ ಬಿಟ್ಟಿದೆ ಅಂತ ನಾವೊಂದು ಸುಮ್ಮನೆ ಇದ್ದೆ. ಅವಳು ಬಿಟ್ಟಿದೆ ಅಂತೇಳಿ ಮತ್ತೆ ಅವಳು 10th ಒಳ್ಳೆ ಹುಷಾರಲ್ಲ. ಫಸ್ಟ್ ಅಷ್ಟು ಕಲೀಲಿಕ್ಕೆ ಏನು ಹುಷಾರಿಲ್ಲ ಇತ್ತು ಅವಳು. ಅಂದ್ರೆ 10ನೇ ಕ್ಲಾಸ್ಗೆ ಹೋದ್ಮೇಲೆ? 10ನೇ ಕ್ಲಾಸ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಡಿಗ್ರಿ ಎಲ್ಲ ಹುಷಾರಾದ್ಲು ಕಲೀಲಿಕ್ಕೆಲ್ಲ ತುಂಬಾ. ಅಂದ್ರೆ ಅಲ್ಲಿವರೆಗೂ ನೀವು ಬಿಟ್ಟವ್ರೆ ಅಂತಲೇ ಅಂದ್ಕೊಂಡಿದ್ರಿ? ಅಂದ್ರೆ ಅವಳು 9ನೇ ಕ್ಲಾಸ್ನವರಿಗೆ ಅಷ್ಟು ಕಲೀಲಿಕ್ಕೆಲ್ಲ ಹುಷಾರಿಲ್ಲ ಇತ್ತು, ಸಾಧಾರಣ ಕಲಿಯೋದು. ಹುಷಾರಿಲ್ಲ ಅಂದ್ರೆ ಓಕೆ, ಹುಷಾರಿದ್ಲು ಅಂದ್ರೆ ಅರ್ಥ ಚೆನ್ನಾಗಿ ಓದ್ತಿದ್ಲು ಅಂತನಾ? ಚೆನ್ನಾಗಿ ಓದ್ತಾ ಇಲ್ಲ ಇತ್ತು 9ನೇ ಕ್ಲಾಸಿನವರೆಗೆ. ಓಕೆ, 9ನೇ ಕ್ಲಾಸ್ ವರೆಗೂ ಅಷ್ಟೇನು ಓದೋ ವಿಚಾರದಲ್ಲಿ ಮುಂದಿರ್ಲಿಲ್ಲ, ಆಮೇಲೆ ಚೆನ್ನಾಗಿ ಓದೋಕ್ ಶುರು ಮಾಡಿದ್ಲು ಅಂತ? ಚೆನ್ನಾಗಿ ಓದ್ಲಿಕ್ಕೆ ಶುರು ಮಾಡಿದ್ಲು, ಒಳ್ಳೊಳ್ಳೆ ಮಾರ್ಕ್ ತೆಗೆದು. ಹಾಗೆ ಇವಳು ಇದು ಬಿಟ್ಟಿದೆ ಅಂತ ನಾವು ಮನಸ್ಸಲ್ಲಿ ನೆನ್ಸಿದ್ದೆವು. ಒಳ್ಳೆ ಮಾರ್ಕ್ಸ್ ಬರ್ತಿರೋದ್ರಿಂದ ಪರವಾಗಿಲ್ವೇ, ಈಗೆಲ್ಲ ಬಿಟ್ಟಿರೋದಕ್ಕೆ ಒಳ್ಳೆ ಮಾರ್ಕ್ಸ್ ಬರ್ತಿದಾವೆ ಅಂತ. ಹಾಗೆ ನಾವ್ ಅದನ್ನು ನೋಡ್ಲಿಕ್ಕೆ ಹೋಗ್ಲಿ. ನಂಗೆ ಮತ್ತೆ ಅಷ್ಟೆಲ್ಲ ತಿಳಿಯುವುದಿಲ್ಲ, ಮೆಸೇಜ್ ಅದೆಲ್ಲ ನೋಡ್ಲಿಕ್ಕೆ ಇದೆಲ್ಲ ತಿಳಿಯುವುದಿಲ್ಲ ಅಷ್ಟು. ಹಾಗೆ ಬಿಟ್ಟಿದ್ದೆವು. ಮತ್ತೆ ಒಂದು ಸೆಕೆಂಡ್ ಇಯರ್ ಡಿಗ್ರಿ ಆಗುವಾಗ ನನ್ನ ಮಗ ಸಣ್ಣದು, ಅವನು ಈಗ ಸೆಕೆಂಡ್ ಇಯರ್ ಕಲಿತಾ ಇದ್ದಾನೆ. ಅವನಿಗೆ ಒಂದು ಮೆಸೇಜ್ ನೋಡಿ ಗೊತ್ತಾಯ್ತು ಮತ್ತೊಂದು. ಅಲ್ಲ, ಒಂದ್ ನಿಮಿಷ. ಈಗ ನಿಮ್ಮ ಮಗನಿಗಿಂತ ಮಗಳು ಎಷ್ಟು ವರ್ಷ ದೊಡ್ಡವಳು? ಈ ಮಗಳು 4 ವರ್ಷ ದೊಡ್ಡದು ಮಗ. ಆ ಮಗಳಿಗಿಂತ 4 ವರ್ಷ ಚಿಕ್ಕವನು ನಿಮ್ಮ ಮಗ. ಬಟ್ ಈ ಬಾರಿ ಸಿಕ್ಕಿ ಬಿದ್ದಿದ್ ನಿಮ್ ಮಗನಿಗೆ. ಅವಳ ಹೆಂಗೆ ಅಂದ್ರೆ ಮಗಳಿಗೆ ಒಂದು ಫೋನ್ ಅಂತ ಸಪರೇಟ್ ಕೊಡ್ಸಿದ್ರಾ? ಮಗನಿಗೆ ಸಪರೇಟ್ ಫೋನ್ ಮಗಳಿಗೆ ಕೊಟ್ಟಿದ್ದೆವು. ಸೊ ಆ ಫೋನಲ್ಲಿ ನಿಮ್ಮ ಮಗ ಹೋಗಿ ನೋಡಿರೋದಾ? ಮಗ ಅವಳೇನೋ ಸ್ನಾನಕ್ಕೆ ಹೋಗಿರುವಾಗ ನೋಡಿದ್ದು ಅವನು. ಏನು ಇತ್ತು ವಿಷಯ ಅಲ್ಲಿ? ಅದೇ ಅವನ ಕಾಂಟ್ಯಾಕ್ಟ್ ವಾಪಸ್ ಇತ್ತು ಅವಳಿಗೆ, ಅದೇ ಮೊದ್ಲಿಂದ ಫೋನ್ ಇದು ಹುಡ್ಗಂದು. ಬಟ್ ಆಕ್ಚುಲಿ ಈ ಮ್ಯಾಟರ್ ನಿಮ್ಮ ಮಗನಿಗೂ ಗೊತ್ತಿದ್ರಿಂದ ಸಡನ್ ಆಗಿ ಅವನಿಗೆ ಅದೆಲ್ಲ ಫ್ಲಾಶ್ ಆಯ್ತು. ಅದೇ ಮಗನಿಗೆಲ್ಲ ಗೊತ್ತಿತ್ತು, ಅವಳಿಗೆ ಜೋರು ಮಾಡಿದ್ದು ಎಲ್ಲ ಗೊತ್ತುಂಟು. ಹಾಗೆ ಅವನು ಸುಮ್ಮನೆ ಹೀಗೆ ಅವನು ಹಾಗೆ ಡೌಟ್ ಅಲ್ಲಿ ಏನು ನೋಡುದಿಲ್ಲ, ಅದು ಸುಮ್ಮನೆ ಜಸ್ಟ್ ನೋಡುವಾಗ ಮೆಸೇಜ್ ಸಿಕ್ಕಿತ್ತು ವಾಪಸ್, ಅದು ಉಂಟು ಅಂತ ಗೊತ್ತಾಯ್ತು ನಮಗೆ. ನಿಮ್ಮ ಹತ್ರ ಬಂದು ಹೇಳಿದ್ರಾ? ಹೇಳಿದ ನನ್ನ ಹತ್ರ. ಅವಳ ಹತ್ರ ಕೇಳಲಿಲ್ಲ ಅವನು, ನನ್ನ ಹತ್ರ ಹೇಳಿದ. ಅಕ್ಕ ವಾಪಸ್ಸು ಅದೇ ಹುಡುಗನ ಹತ್ರ ಕಾಂಟ್ಯಾಕ್ಟ್ ಉಂಟು ಅಂತ ಹೇಳಿದ. ಹಾಗೆ ಅದೇ ಅಲ್ಲ, ಸೆಕೆಂಡ್ ಇಯರ್ ಅಲ್ಲ, 3rd ಇಯರ್ ಡಿಗ್ರಿ ಫೈನಲಿಗೆ ನಮಗೆ ಸೆಕೆಂಡ್ ಇಯರ್ ಅಲ್ಲಿ ಗೊತ್ತಾಯ್ತು. ಮತ್ತೆ ಅಷ್ಟು ನಾವು ಇದು ಮಾಡ್ಲಿಲ್ಲ, ಆದ್ರೂ ಅದು ಯಾರು ಮಾಡ್ಲಿಲ್ಲ. ಮತ್ತೆ ಇವರು ಒಂದು ಪೆಟ್ಟು ಕೊಟ್ರು ಮಗಳಿಗೆ, ಬಿಡ್ಲಿಲ್ವಾ ನೀವ್ ಈಗಲ್ಲ ಅಂತೇಳಿ ಸರಿ ಪೆಟ್ಟು ಕೊಟ್ರು. ನಾನ್ ಬಿಡ್ತೇನೆ ಅಂತ ಅವಳು ಕೂಗಿದ್ಲು. ಮತ್ತೆ ನಾವು ಮತ್ತೆ ಅಷ್ಟು ಆ ಹುಡುಗನಿಗೆ ಸಹ ನಾನು ಹೇಳಿದೆ ಇವರ ಹತ್ರ, ನಾನು ಹುಡುಗನಿಗೆ ಮಾತಾಡ್ತೇನೆ, ಬೇಡ ಇಲ್ಲಿ ಇಡಿ ಪ್ರಚಾರ ಆದ್ರೆ ನಾಚಿಗೆ ಇದು ನಾಚಿಗೆ ಅಂತ ಅಷ್ಟು ಇವರು ನಾನೇ ಹೇಳ್ತೇನೆ ಅಂತ ನನ್ನ ಗಂಡ ಕೂಡ
ಹೇಳ್ಲಿಕ್ಕೆ ಹೋಗ್ಲಿಲ್ಲ. ಅಂದ್ರೆ ಆ ಹುಡುಗನಿಗೆ ನೀವು ಯಾವತ್ತು ಈ ವಿಚಾರ ಅಲ್ಲಿವರೆಗೂ ಹೇಳಲೇ ಇಲ್ಲ? ಹೇಳಿಲ್ಲ ಹುಡ್ಗನ ಹತ್ರ. ನಾವು ಅಷ್ಟವರೆಗೆ ನಾವು ಹುಡ್ಗನ ಹತ್ರ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಮಗಳ ಹತ್ರವೇ ಹೇಳಿದ್ದು. ಹುಡ್ಗನಿಗೆ ಜೋರು ಮಾಡ್ಲಿಕ್ಕೆ ಏನು ಹೋಗ್ಲಿಲ್ಲ ನಾವು. ಮಗಳಿಗೆ 2 ಪೆಟ್ಟು ಕೊಟ್ರು ನಿಮ್ಮ ಗಂಡ? ನನ್ನ ಗಂಡ ಪೆಟ್ಟು ಕೊಟ್ರು. ಹಾಗೆ ಬಿಡ್ತೇನೆ ಅಂತ ಹೇಳಿದ್ಲು. ಮತ್ತೆ ಹಾಗೆ ಬಿಡ್ತಾಳೆ ಅಂತ ನಾವು ವಾಪಸ್ ಅವಳನ್ನು ಕಾಲೇಜಿಗೆಲ್ಲ ಕಳ್ಸಿದೆವು. ಕಳ್ಸಿ ಮತ್ತೆ ಇವರು ಹೇಳಿದ್ರು ಅವಳಿಗೆ ಒಂದು ಮದ್ವೆ ಮಾಡುವ ಬೇಗ ಅಂತ. ಮದ್ವೆ ನಾನು ಹೇಳಿದೆ ಡಿಗ್ರಿ ಒಂದು ಮುಗಿಲಿ, ಈಗ ಮತ್ತೆ ಮದ್ವೆ ಮಾಡುವ ಅಂತ ಹೇಳಿದೆ, ಇದೊಂದು ಫೈನಲ್ ಆಗ್ಲಿ ಅಂತ ಹೇಳಿ. ಹಾಗೆ ಮತ್ತೆ ವಾಪಸ್ ಫೈನಲ್ ಡಿಗ್ರಿಗೆ ವಾಪಸ್ ಒಂದು ಮೆಸೇಜ್ ಇದು ಬಂತು. ಅವಳು ಅಂತ ಮೆಸೇಜ್ ಮಾಡ್ತಾಳೆ ನಮಗೆ, ಅವಳು ಅದು ಗೊತ್ತಾಗ್ತಾ ಇಲ್ಲ ಇತ್ತು. ಅವಳೆಲ್ಲ ಡಿಲೀಟ್ ಮಾಡಿ ಡಿಲೀಟ್ ಮಾಡ್ತಾ ಇದ್ಲು ಮಾತ್ರ. ಅವಳಂತೆ ಒಟ್ಟಿಗೆ CA ಸಹ ಮಾಡ್ತಾಳೆ ಅಂತ ನನ್ನ ಹತ್ರ ಹೇಳಿದ್ಲು. ನಾನು ಡಿಗ್ರಿ ಮತ್ತು CA ಒಟ್ಟಿಗೆ ಕಲಿತೇನೆ ಆನ್ಲೈನ್ ಅಲ್ಲಿ ಅಂತ ಹೇಳಿ. ಹಾಗೆ ನಾವು ಅದೆಲ್ಲ ಆನ್ಲೈನ್ ಫೀಸ್ ಕಟ್ಟಿ ಅದೆಲ್ಲ ಮಾಡಿ ಅವಳು ರಾತ್ರಿವರೆಗೂ CA ಕಲಿಯುದಲ್ಲ ಅಂತ ನಾವು ಇದು ಮಾಡ್ತಾ ಇಲ್ಲ ಇತ್ತು. ಅವಳು ಕಲಿಯುದಲ್ಲ ಅಂತ ಹೇಳಿ, ಮೊಬೈಲ್ ಸಹ ಬೇಕಲ್ಲ ಕಲೀಲಿಕ್ಕೆ, ಆನ್ಲೈನ್ ಅಲ್ಲಿ ಕಲಿಯುದಂತ ಇಲ್ಲ ಇತ್ತು. ಮತ್ತೆ ವಾಪಸ್ ಫೈನಲಿಗೆ ಅದು ಒಂದು ಮೆಸೇಜ್ ನೋಡಿ ಇದು ಮಾಡಿದ್ರು. ಲಾಸ್ಟಿಗೆ ಅವಳ ಸರಿ, ನಾವು ಇದಂದ್ರೆ ಯಾರ ಹತ್ರ ಹೇಳಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ, ನಾಚಿಗೆ ಅಲ್ಲ. ನನ್ನ ತಾಯಿ ಮನೆಯವರಿಗೂ ಗೊತ್ತಾದ್ರೆ ದೊಡ್ಡ ಇದಲ್ಲ. ನನ್ನ ತಂದೆ ಒಳ್ಳೆ ಹೆಸರಿದ್ದವರು, ಹಾಗೆ ನಾವು ಯಾರ ಹತ್ರ ಹೇಳಲಿಕ್ಕೂ ಹೋಗ್ಲಿಲ್ಲ ವಿಷಯವನ್ನು. ಲಾಸ್ಟಿಗೆ ಇದೊಂದು ಮತ್ತೆ ಅವಳನ್ನು ನಾವು ಕಾಲೇಜಿನಲ್ಲಿ ಬಿಡಿಸಿದೆವು. ಫೈನಲ್ 3 ಎಕ್ಸಾಮ್ ಬಾಕಿ ಇತ್ತು ಅವಳಿಗೆ ಬರೀಲಿಕ್ಕೆ ಇದು ಗೊತ್ತಾದ ನಂತರ. ಹಾಗೆ ಅದೇ ಮೆಸೇಜ್ ಅಲ್ಲೇ ಗೊತ್ತಾಯ್ತು. ಯಾರು ನೋಡಿದ್ದು? ಅದೇ ಮಗನೇ ನೋಡಿದ್ದದು. ಮಗ. ಹಾಗೆ ಮತ್ತೆ ಅವಳನ್ನು ಕಾಲೇಜ್ ಬಿಡಿಸಿದೆವು. ಒಂದು 6 ತಿಂಗಳು ಅವಳಿಗೆ ಮೊಬೈಲ್ ನಾವು ಕೊಡ್ಲಿಲ್ಲ. ಮತ್ತೆ ಮೊಬೈಲ್ ಕೊಡ್ಲಿಲ್ಲ, ಕಾಲೇಜ್ ಬಿಡಿಸಿದೆವು. ಹಾಗೆ ಫ್ರೆಂಡ್ಸಿನವರೆಲ್ಲ ಕೇಳುವಾಗ ನಾವು ಫ್ರೆಂಡ್ಸಿಗೆ ನೀವು ಇಷ್ಟು ಗೊತ್ತಿದ್ದು ನಮಗೆ ಹೇಳಲಿಲ್ಲ ಯಾಕೆ ಅಂತ ಅವ್ರ ಹತ್ರ ಹೇಳಿದೆವು, ಫ್ರೆಂಡ್ಸಿನ ಹತ್ರ. ಆಗ ನಮಗೆ ಗೊತ್ತಾಗಿದೆ ಮತ್ತೆ ನಿಮಗೆ ಗೊತ್ತಾಯ್ತಲ್ಲ ಅಂತ ನಾವು ಹೇಳಲಿಲ್ಲ ಅಂತ ಹಾಗೆ ಹೇಳಿದ್ರು ಅವ್ರು ಫ್ರೆಂಡ್ಸಿನವರು. ಹಾಗೆ ಮತ್ತೆ ಅವಳಿಗೆ ಬೇಗ ಮತ್ತೆ ನಾನು ತಾಯಿ ಮನೆಯಲ್ಲಿ ವಿಷಯ ಹೇಳಿದೆ, ಇದೆಲ್ಲ ಹೇಳಿ ಮತ್ತೆ ಅವರು ಹೇಳಿದೆ ಇಲ್ಲೇ ಸ್ವಲ್ಪ ಸಮಯ ನಿಲ್ಸಿ ಅಂತ ಹೇಳಿದ್ರು ತಾಯಿ ಮನೆಯಲ್ಲಿ ಮಗಳನ್ನು. ಹಾಗೆ ಅಲ್ಲಿ ಒಂದು 3 ತಿಂಗಳು ನಿಲ್ಸಿದೆವು ತಾಯಿ ಮನೆಯಲ್ಲಿ. ತಾಯಿ ಮನೆಯಲ್ಲಿ ಸಹ ಅಲ್ಲಿ ಮೊಬೈಲ್ ಎಲ್ಲ ಜಾಗ್ರತೆ ಮಾಡ್ಲಿಕ್ಕೆ ಹೇಳಿ ಮೊಬೈಲೇ ಕೊಡ್ಲಿಲ್ಲ ಅವಳಿಗೆ 6 ತಿಂಗಳು. 6 ತಿಂಗಳು ಕೊಡ್ಲಿಲ್ಲ. ಮತ್ತೆ ಅವಳಿಗೊಂದು ನನ್ನ ತಮ್ಮನವರು ಹೇಳಿದ್ರು ಅವಳಿಗೊಂದು ಬೇಗ ಮದ್ವೆ ಮಾಡು, ಎಲ್ಲರೂ ಕೂಡ ಹೇಳಿದ್ರು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಮದ್ವೆ ಮಾಡುವ ಸರಿಯಾದಿತ್ತು ಆಗ ಅಂತ ಹೇಳಿದ್ರು. ಹಾಗೆ ಮದ್ವೆ ಎಲ್ಲ ಇದು ಮಾಡಿ ಒಂದು 3-4 ನೆಂಟಸಿ ಯಾವ್ದು ಬೇಡ 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 ಅಂತ ಹೇಳ್ತಾ ಇದ್ಲು ಅವಳು. ಬರ್ತಲ್ಲ. ಆಗ ನಾನು ಹೇಳಿದೆ ನೀನು ಹೀಗೆ ಬೇಡ ಅಂತ, ನಾವು ಈಗ ಮದ್ವೆ ಮಾಡ್ಲಿಕ್ಕೆ ಹೊರಡ್ಲಿಲ್ಲ, ನೀನು ಹೀಗೆ ಮಾಡಿದ ಕಾರಣ ಹೀಗೆ ಮಾಡಿದ್ದು. ಮತ್ತೆ ಅವ್ರ ತಾಯಿ ಮನೆಯವರು ಹೇಳಿದ್ದು ಮದ್ವೆ ಆಗುವವರಿಗೆ ಅವಳನ್ನು ನಿಮ್ಮಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರು ತಾಯಿ ಮನೆಯವರು. ಹಾಗೆ ನಿನ್ನನ್ನು ಎಷ್ಟು ಸಮಯ ನಾನು ಇಲ್ಲೇ ಬಿಡುವ ಅಂತ ಹೇಳಿದೆ ನಾನು ಮತ್ತೆ. ಹಾಗೆ ಇದು ಅವಳು ಮತ್ತೆ ಒಂದು ಲಾಸ್ಟ್ ಒಂದು ನೆಂಟಸಿ ಒಪ್ಪಿದ್ಲು ಅವಳು, ಆಗ್ತೇನೆ ಅಂತ ಹೇಳಿ ಒಪ್ಪಿದ್ಲು ಒಂದು 4ನೇದಕ್ಕೆ. ಅದು ಅಂದ್ರೆ ಅವರಿಗೆ ಬೇಗ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ಮತ್ತೆ ಒಪ್ಪಿದವರು ಒಂದು 2 ತಿಂಗಳಲ್ಲಿ ಮದ್ವೆ ಮಾಡಿ ಕೊಡ್ಬೇಕು ಅಂತ ಹೇಳಿದ್ರು. ಆಗ ನಮ್ಮ ಹತ್ರ ಅಷ್ಟು ಪೈಸೆ ಇಲ್ಲ ಇತ್ತು ಮದ್ವೆ ಮಾಡುದಂದ್ರೆ. ನಾವು ನಮ್ಮದ್ರಲ್ಲಿ ತುಂಬಾ ತುಂಬಾ ಗ್ರ್ಯಾಂಡ್ ಅಲ್ಲಿ, ಒಂದೇ ಮಗಳಲ್ಲ ಗ್ರ್ಯಾಂಡ್ ಅಲ್ಲಿ ಮಾಡ್ಬೇಕಲ್ಲ, ಅಷ್ಟು ಪೈಸೆ ಇಲ್ಲ ಅಂತ ಹೇಳಿ ನಮಗೆ ಜಾಗ ಸ್ವಲ್ಪ ಎಲ್ಲ ಇತ್ತು. ಸ್ವಲ್ಪ ಮಾರಿ ಮದ್ವೆಗೆಲ್ಲ ಹೊರಟೆವು. ಅವಳು ಇಷ್ಟು ಬೇಗ ಬೇಡ, ನಂಗೆ ಅವನ ಹತ್ರ ಮಾತಾಡಿ ಒಂದಿದ್ವಾಗ್ಬೇಕು, ಇಷ್ಟು ಬೇಗ ಮದ್ವೆ ಬೇಡ ಹಠ ಮಾಡಿದ್ಲು. ಮದ್ವೆ ನಾನು ಹಾಕ್ತೇನೆ, ಇಷ್ಟು ಬೇಗ ಮಾತ್ರ ಬೇಡ ಮದ್ವೆ ಮಾಡುದು ಅಂತ ಹೇಳಿದ್ರು. ಹಾಗೆ ಇಷ್ಟು ಬೇಗ ಮಾಡುವ, ಅವ್ರಿಗೆ ಬೇಗ ಆಗ್ಬೇಕಲ್ಲ. ನಮಗೆ ಅದು ಒಳ್ಳೆ ಹುಡುಗ, ನಮಗೆ ಒಳ್ಳೆ ಸೆಟ್, ಅದು ಒಳ್ಳೆ ಹುಡುಗ ಸಹ ನಮಗೆ ಸಿಕ್ಕಿತ್ತು ಹುಡುಗ. ಈಗ ಹೊಸ ಸಮಸ್ಯೆ, ಬೇಗ ಆಗ್ಲಿಕ್ಕೆ ಇವಳು ಒಪ್ಪಲ್ಲ, ನಿಮಗೆ ಆ ಹುಡುಗನ್ ಬಿಡಕ್ಕೆ ಇಷ್ಟ ಇಲ್ಲ. ಆದ್ರೆ ಅವರು ಬೇಗ ಆಗ್ಬೇಕು ನಮಗೆ. ಹಾಗೆ ಮತ್ತೆ ಅವಳು ಇಷ್ಟ ಇಲ್ಲದ ಇಷ್ಟಕ್ಕೆ ಒಪ್ಪಿದ್ಲು ಮತ್ತೆ ಮದ್ವೆಗೆ, ನಮ್ಮ ಇದಕ್ಕೆ ಒಪ್ಪಿದ್ಲು ಮದ್ವೆಗೆಲ್ಲ. ಎಲ್ಲ ಒಪ್ಪಿದ್ಲು, ಎಲ್ಲ ಇದಾಯ್ತು, ಎಲ್ಲ ಇದಾಗಿ ಎಲ್ಲ ನಿಷ್ಠೆ. ಮತ್ತೆ
ಮತ್ತೆ ಚಂದಕ್ಕೆ ಅವನ ಹತ್ರ ಫೋನ್ ಅಲ್ಲೆಲ್ಲ ಮಾತಾಡ್ತಿದ್ದೆ ಈ ಹುಡುಗನ ಹತ್ರ. ಮತ್ತೆ ಅವಳಿಗೆ ಫೋನ್ ಕೊಟ್ಟದ, ಅವನ ಎಂಗೇಜ್ಮೆಂಟ್ಗೆ ಹುಡುಗ ಫೋನ್ ಕೊಟ್ಟ. ಮತ್ತೆ ಹ್ಮ್ ನಾವು ಅಷ್ಟರಿಗೆ ಅವಳಿಗೆ ಫೋನಿಗೆ ಕೊಡ್ಲಿಲ್ಲ. ಮತ್ತೆ 6 ತಿಂಗಳು ಅವಳಿಗೆ ಇದು ಗೊತ್ತಾಗಿ, ಹ್ಮ್ 6 ತಿಂಗಳು ಗೊತ್ತಾಗಿ ಫೋನ್ ಕೊಡ್ಲಿಲ್ಲ. ಮತ್ತೆ ಹುಡುಗ ಕೊಟ್ಟಲ್ಲ, ಹುಡುಗ ಕೊಟ್ಟು ಚಂದಕ್ಕೆ ಅವನ ಹತ್ರ ಮಾತಾಡ್ತಿತ್ತೆಲ್ಲ ಚಂದಕ್ಕಿದ್ಲು ಅವಳು. ಹ್ಮ್ ಅಷ್ಟು ಇದಿತ್ತು. ಮತ್ತೆ ಮತ್ತೆ ಎಂಗೇಜ್ಮೆಂಟ್ ಆಗಿ ಮದ್ವೆಗೆ 4 ದಿವಸ ಮೊದ್ಲು ನಾವು ಮನೆಗೆ ಕರ್ಕೊಂಡು ಬಂದೆ. ಅಷ್ಟರಿಗೆ ಅವಳು ನನ್ನ ತಾಯಿ ಮನೆಯಲ್ಲಿ ಅವಳನ್ನು ನಿಲ್ಸಿದೆವು. ಓ ಓಕೆ, ಅಲ್ಲೇ ಇದ್ರು. ಅಲ್ಲೇ ಇದ್ರು. ಹ್ಮ್ ಅಲ್ಲೇ ಇದ್ರು. 4 ದಿವಸ ಮೊದ್ಲು ನೋಡ್ಲಿಕ್ಕೆ ಬರುವಾಗ ಜಸ್ಟ್ ಒಂದು ದಿವಸ ಕರ್ಕೊಂಡು ಬಂದೆವು. ಸಂಜೆ ಮನೆಗೆ ಕರ್ಕೊಂಡು ಹೋದೆವು. ಹುಡುಗ ನೋಡ್ಲಿಕ್ಕೆಲ್ಲ ಬರುವಾಗ ಒಂದು ದಿವಸ ಅಷ್ಟೇ, ನಿಲ್ಸ್ಲಿಲ್ಲ. ನಿಲ್ಸ್ಬಾರ್ದು, ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟು, ಅದು ಅವಳಾಗಿ ಓದ್ದಲ್ಲ ಅಂತ ನಮಗೆಲ್ಲ ಇವರು ಜೂಯಿಷರಾಗೆಲ್ಲ ಹೇಳಿದ್ದು. ಮನೆಗೆಲ್ಲ ಅವನು ಇದು ಮಾಡಿಕೊಂಡು ಅವಳನ್ನು ವಶೀಕರಣ ಮಾಡಿದ ಹಾಗೆಲ್ಲ ಹೇಳಿದ್ರು. ಹಾಗೆ ಮನೆಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರು. ಹ್ಮ್ ಹಾಗೆ ನಾವು ಎಲ್ಲ ಆಯ್ತು. ಮದ್ವೆಗೆ 1 ವಾರ ಮೊದ್ಲಾಗುವಾಗ ಅವಳು ಓಡಿ ಹೋದ್ಲು ವಾಪಸ್. ಹೊಡಿ ಹೋದ್ರು. ಓಡಿ ಹೋದ್ಲು. ಇಲ್ಲಿ ಅಲ್ಲ, ಈಗ ನೀವು ತವ್ರ ಮನೆಯಿಂದ ಕರ್ಕೊಂಡು ಬಂದ್ರಿ ನಿಮ್ ಮನೆಗೆ. ಮನೆಗೆ ಮದ್ವೆಗೆ 1 ವಾರ ಮೊದ್ಲು ಇರುವಾಗ ಅವಳು ಸರಿ ಆಯ್ತಲ್ಲ, ಅವಳೆಲ್ಲರ ಹತ್ರ ಅಷ್ಟು ಚಂದಕ್ಕೆ ಎಲ್ಲ ಮಾತಾಡ್ತಾ ಇಡೀ ಫ್ಯಾಮಿಲಿ ಎಲ್ಲ ಅವಳಿಗೆ ಬೇಕಾದ್ದೆಲ್ಲ ತೆಗ್ಲು. ನಂಗೆ ಅದು ಬೇಕು ಇದು ಬೇಕು, ಒಂದು ಎಲ್ಲ ಜವಳಿ ಎಲ್ಲ ಚಿನ್ನ ಅದು ಇದು ಅವಳಿಗೆ ಹೇಳಿದಾಗೆ ನಾವು ತೆಗ್ದೆವು. ಎಲ್ಲ ತಕ್ಕೊಟ್ರಿ? ಎಲ್ಲ ಕೊಟ್ರೆ ಎಲ್ಲ ಹೇಳಿದ್ದೇಗೆ. ಮತ್ತೆ ಎಲ್ಲರಿಗೆ ಡ್ರೆಸ್ ತೆಗಿಬೇಕು, ನನ್ನ ಫ್ಯಾಮಿಲಿಗೆ ಅವಳ ಫ್ಯಾಮಿಲಿಗೆ ಎಲ್ಲರಿಗೆ ತೆಗಿಬೇಕು ಅಂತ ನಾವು ಲಕ್ಷ ಲೆಕ್ಕದಲ್ಲಿ ಡ್ರೆಸ್ ಮಾಡಿ ಎಲ್ಲರಿಗೂ ಕೊಟ್ಟೆವು. ಅವಳ ಲೆಕ್ಕದಲ್ಲಿ ಡ್ರೆಸ್ ಆದ್ರೆ ಇರ್ಲಿ ಅಂತ ಹೇಳಿ ಕೊಟ್ಟೆವು. ಹಾಗೆ ಎಲ್ಲ ತೆಗ್ದೆವು. 1 ವಾರ ಮೊದ್ಲು ಕರ್ಕೊಂಡು ಅವಳು ಸರಿ ಆಯ್ತಲ್ಲ, ಖುಷಿಯಲ್ಲಿ ಇದ್ಲು ಅವಳು, ಚಂದಕ್ಕೆ ಇದ್ಲು ಎಲ್ಲರ ಹತ್ರ. ಅವಳು ಇದು ಅವ್ರು ನೋಡಿದಾಗ ಅನ್ಸೋದು ಪರವಾಗಿಲ್ಲಪ್ಪ, ಎಲ್ಲ ಮರ್ತಿಗೆ ಸರಿ ಹೋದ್ಲು ಅಂತ. ಅದೇ ಮತ್ತೆ ಎಲ್ಲ ಫ್ಯಾಮಿಲಿಯಲ್ಲಿ 2 ವಾರ ಎಲ್ಲ ಹೋಗಿ ನಿಲ್ತಾ ಇದ್ಲು. ಏನು ನಿಲ್ಲಿಕ್ಕಿಲ್ಲಲ್ಲ, ಆಗಲ್ಲ, ಅಲ್ಲಿ ಚಂದಕ್ಕೆ ಇದ್ಲು ಅವಳು ಎಲ್ಲ ಮನೆಯಲ್ಲಿ ಕೂಡ. ಮತ್ತೆ ಇಲ್ಲಿ ಕರ್ಕೊಂಡು ಬಂದು 2 ದಿವಸ ಮಾತ್ರ ಅವಳು ನಾನಿಲ್ಲ ಆಯ್ತಲ್ಲ, ನಾ ತಾಯಿ ಮನೇಲಿ ಅವಳನ್ನು ಬಿಟ್ಟಿದ್ದೇನಲ್ಲ 3 ತಿಂಗಳು. ಅವಳು ಕರ್ಕೊಂಡು ಬರುವಾಗ ಅವಳ ಫೋನಲ್ಲಿ ನೋಡುವಾಗ ಅವಳು ತುಂಬಾ ಫೋನಲ್ಲೇ ಇದ್ಲು ಮಾತ್ರ ಅವಳು. ಇಲ್ಲಿ ಬಂದು ನನಗೆ ತುಂಬಾ ಕೆಲಸ, ಅವಳು ಒಂದು ಕೆಲಸ ಮಾಡುದಿಲ್ಲ, ಎಲ್ಲ ಫೋನಲ್ಲಿ, ಎಂತ ಇಷ್ಟು ಮೇಲೆ ಫೋನಲ್ಲಿ ಅಂತ ನಾ ಜೋರ್ ಮಾಡಿದ್ದೆ. ಬಟ್ ಆ ಹುಡುಗಂತ ಅಂತ ಅಂದ್ಕೊಂಡು ನೀವು ಸುಮ್ನೆ ಆಗ್ತಿದ್ರಿ? ಅದೇ ಅವರೆಲ್ಲ ನೆನ್ಸಿದ್ರು, ಅವರು ಈ ಹುಡುಗನ ಮದ್ವೆ ಆಗುವ ಹುಡುಗನ ಹತ್ರ ಅಂತ ಮನೆಯಲ್ಲೆಲ್ಲ ನೆನ್ಸಿದ್ರು. ಅಂದ್ರೆ ಮದ್ವೆ ಆಗೋ ಹುಡುಗನ ಹತ್ರ ಮಾತಾಡ್ತಿರ್ಲಿಲ್ವಾ? ಮದ್ವೆ ಆಗುವ ಹುಡುಗನ ಹತ್ರ ಮಾತಾಡ್ತಿತ್ತು, ಈ ಹುಡುಗನ ಹತ್ರ ಕೂಡ ಅದು ನಂಗೆ, ನಾನು ಇಲ್ಲಿ ಬಂದ ನಂತರ ನಂಗೆ ಗೊತ್ತಾದ್ದು. ಓಕೆ, ಬಟ್ ನೀವ್ ಅಂದ್ಕೊಳ್ತಿದ್ರಿ ಮದ್ವೆ ಆಗೋ ಹುಡುಗನ ಹತ್ರ ಮಾತಾಡ್ತಾಳೆ ಮಾತಾಡ್ದ. ಅಲ್ಲಿ ಕೂಡ ಫೋನ್ ಸಿಕ್ಕಿದಾಗ ಮಾತಾಡಿದಾಳೆ ಅಂತ ಗೊತ್ತಿಲ್ಲ. ಎಲ್ಲರೂ ನೆನ್ಸಿದ್ರು ಮದ್ವೆ ಆಗುವ ಹುಡುಗನ ಹತ್ರ ಮಾತಾಡುದು ಅಂತ. ನೋಡುವಾಗ ಅವಳಿಗೆ 2 ಕಡೆ ಹತ್ರ ಮಾತಾಡ್ತಾ ಇದ್ಲು ಅವಳು ಮಾತ್ರ. ಹಾಗೆ ಮತ್ತೆ ನಾವು ನೋಡುವಾಗ ಅವನ ಹತ್ರ ಮಾತಾಡುವಾಗೆ ಕಾಣ್ತಾ ಇತ್ತು. ಮತ್ತೆ ನಾನು 1 ವಾರ ಎಲ್ಲ ಅವಳನ್ನ ಅಷ್ಟು ಜೋರು ಮಾಡ್ಲಿಕ್ಕೆಲ್ಲ ಹೋಗ್ಲಿಲ್ಲ. 1 ವಾರ ಎಲ್ಲ ಮಗಳಿರುವುದು ಅಂತ ಹೇಳಿ ಒಂದು ಕೆಲ್ಸ ಮಾಡ್ತಾ ಇಲ್ಲ ಇತ್ತು, ಎಂತ ಇಲ್ಲ ಇತ್ತು. ಮದ್ವೆ ಬಿಸಿ ತುಂಬಾ ನೆಂಟ್ರು ಆದ್ರೂ ಅವಳು ಫೋನಲ್ಲಿ ಇದ್ಲು. ಆದ್ರೂ ನಾವು ಜೋರು ಮಾಡ್ಲಿಲ್ಲ, 4 ದಿವಸ ಇರುದಲ್ಲ ಅಂತ ಹೇಳಿ ಎಂತ ಮಾತಾಡ್ಲಿಕ್ಕೆ ಹೋಗಿ. ಮತ್ತೆ 1 ದಿವಸ ಅದೇ ಅವಳು ಮಧ್ಯರಾತ್ರಿ ಎದ್ದು ಹೋದ್ಲು. 1-1:30 ಇನ್ನೊಂದು ವಾರ ಇದೆ ಎನ್ನಂಗೆ ಈ ಪ್ರೀತಿಸಿದ ಹುಡುಗನ ಜೊತೆ ಹೊರಟೋಗಿದ್ದಾಳೆ. 4 ದಿವಸ ಮೊದ್ಲು ರಾತ್ರಿ 1:30 ಗಂಟೆಗೆ ಓಡಿ ಹೋದ್ಲು ಅವಳು. ಬಟ್ ಈ ಕೊಡಿಸಿದ್ದು ಸೀರೆ ಪಾರೆ ಒಡವೆ ಗಿಡವೆ ಅದನ್ನ ತಗೊಂಡೋಗಿದ್ರ? ತಕೊಂಡೋಗ್ಲಿಲ್ಲ ಮಾತ್ರ. ಅವಳು ಹಾಕಿದ ಚಿನ್ನ ಸಮೇತ ಬಿಟ್ಟು ಹೋಗಿದ್ದವಳು. 1 ಪೈಸೆ ಸಹ ತಕೊಂಡೋಗ್ಲಿಲ್ಲ, 1 ಚಿನ್ನ ತಕೊಂಡೋಗ್ಲಿಲ್ಲ. ಹಾಕಿದ ಡ್ರೆಸ್ ಅಲ್ಲಿ ಹೋಗಿದ್ದಾಳು. 1 ರಾಶಿ ಡ್ರೆಸ್ ತೆಗ್ದಿದ್ದಾಳೆ. ಅಲ್ಲಿ ತಕೊಂಡೋಗ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ತುಂಬಾ ತಕೊಂಡಿದ್ಲು ಮಾತ್ರ. 1 ತಕೊಂಡೋಗ್ಲಿಲ್ಲ ಅವಳು. 1 ಹಾಕಿದ ಡ್ರೆಸ್ ಅಲ್ಲೇ ಹೋಗಿದ್ದಾಳೆ ಮಾತ್ರ ಅವನ ಹತ್ರ. ಹಾಗೆ ಮತ್ತೆ ಇದೆಲ್ಲಾಗಿ ನಾವು ಕೇಸ್ ಕೊಟ್ಟೆವು. ಕೇಸ್ ಕೊಡುವಾಗ ಅವಳಲ್ಲಿ ನಿಮ್ಗೆ ಹೆಂಗ್ ಗೊತ್ತಾಯ್ತದು? ನನಗೆ ನಾನು ನಿದ್ದೆ ಮಾಡಿ 1 ಗಂಟೆಗೆ ನಂಗೆ ಎಚ್ಚರಿಕೆ ಆಗಿದ್ದು ಇದ್ಲು ಅವಳು, ನನ್ನೊಟ್ಟಿಗೆ ಮಲಗಿದ್ಲು ಅವಳು. 1:30 ಗಂಟೆ 1:15 1:45 ಇವಳಿಲ್ಲ. ಆಗ ನಾನು ಬಾತ್ರೂಮಿಗೆ ಹೋಗಿದ್ದೇವಂತ ನಾವು ಫಸ್ಟ್ ಎಲ್ಲ ನೋಡಿದೆವು. ಬಾತ್ರೂಮ್ ಅಲ್ಲಿ ಎಲ್ಲಿಲ್ಲ. ಮತ್ತೆ ನನ್ನ ಹಸ್ಬೆಂಡ್ ಅನ್ನು ಕರೆದೆ. ಅವರಿದ್ರು. ಆಗ
ಮತ್ತೆ ಆಗಲೇ ಅವರು ಪೊಲೀಸ್ ಸ್ಟೇಷನ್ಗೆ ಹೋದ್ರು ಇವರು, ನನ್ನ ಗಂಡ ಮತ್ತು ಮಗ ಮಧ್ಯರಾತ್ರಿಲೇ? ಮಧ್ಯರಾತ್ರಿಯಲ್ಲಿ ಹೋದ್ರು. ಬಟ್ ಇಲ್ಲೆಲ್ಲ ಮದುವೆಗೆ ಅವರು ತಯಾರಿ ಮಾಡ್ಕೊಂಡ್ಬಿಟ್ಟಾರೆ, ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಅವರು ತಯಾರು ಮಾಡಿದ್ದಾರೆ. ಅದೇ ಎಲ್ಲ ಆಯಿತು. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಕೊಟ್ಟು ಕಾಣುದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟೆ ಮಗಳು. ಬಟ್ ನಿಮ್ಗೆ ಅಷ್ಟೊತ್ತಿಗೆ ಒಂದು ಕ್ಲಾರಿಟಿ ಅಂತೂ ಇತ್ತು, ಓಕೆ ಇವಳಿಗೆ ಇಂಥವ್ರ ಜೊತೆನೇ ಹೋಗಿದ್ದಾಳೆ ಅಂತ? ಅದೇ ಗೊತ್ತಿತ್ತು. ಅದೇ ಮತ್ತೆ ಅವರೊಟ್ಟಿಗೆ ಹೋಗಿರ್ಬೋದು ಅಂತ ಅವನ ಹತ್ರವೇ ನಾವು ಅವನ ಇದ್ರಲ್ಲೇ ಕೇಸ್ ಕೊಟ್ಟೆವು ನಾವು. ಕೇಸ್ ಕೊಟ್ಟಾಗ ಅವರು ಮತ್ತೆ ವಿಚಾರಿಸ್ತೇವೆ ಅಂತೇಳಿ ಬೆಳಿಗ್ಗೆ 7 ಗಂಟೆಗೆ ಹೇಳಿದ್ರು. ಅವನೊಟ್ಟಿಗೆ ಅವನು ಇಲ್ಲ ಮಾತ್ರ ಹುಡುಗ, ಇವಳು ಹೋಗುವಾಗ ಅವನು ಫಾರಿನ್ಗೆ ಹೋಗಿದ್ದಾನೆ. ಮತ್ತೆ ಈಕೆ ಎಲ್ಲಿ ಹೋಗಿದ್ಲು? ಈಕೆ ಅದಂದ್ರೆ ಅವರ ಸಂಬಂಧ ಪೊಲೀಸ್ ಉಂಟು, ಅವರು ಎಲ್ಲ ಪ್ಲಾನ್ ಮಾಡಿ ಇವಳನ್ನ ಇದು ಮಾಡಿದ್ದು. ಅರ್ಥ ಆಗ್ಲಿಲ್ಲ. ಅವರ ಫ್ಯಾಮಿಲಿದೆ ಪೊಲೀಸ್ ಉಂಟಲ್ಲಿ ಹುಡುಗಂದು. ಹುಡುಗ ಪೊಲೀಸೇ ಇವಳನ್ನು ಇದು ಮಾಡಿದ್ದು ಎಲ್ಲ ಪ್ಲಾನ್. ನೀವು ಯಾರು ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋಗಿದ್ರಲ್ಲ ಅದೇ ಸ್ಟೇಷನ್ ಅಲ್ಲಿ ಆ ಹುಡುಗನ ಕಡೆಯವರು ಇದ್ದಾರೆ? ಅವರೆಲ್ಲ ಹುಡುಗನ ತಾಯಿ ಅವರ ಫ್ಯಾಮಿಲಿ ಎಲ್ಲ ಇದು ಮಾಡಿ ಕರ್ಕೊಂಡೋದ್ದು. ಮತ್ತೆ ಕಂಪ್ಲೇಂಟ್ ತಗೊಂಡ್ರು. ಮತ್ತೆ ಅವಳಲ್ಲಿ ಬೇರೆ ಹೋಗಿದ್ಲು. ಮತ್ತೆ ಬಂದಾಗ ಸೇಫ್ಟಿಯಲ್ಲಿ ಇದ್ದೇನೆ ಹಾಗೆ ಹೇಳಿದ್ರು ಪೊಲೀಸ್ನವ್ರ ಹತ್ರ. ಹಾಗೆ ನಾವು ಕೇಸ್ ಹಾಕುವಾಗ ನಾವು ಮತ್ತೆ 2-3 ದಿವಸ ಕಳೆಯುವಾಗ ನಾವು ಹೋದೆವು ಕೋರ್ಟಿಗೆ ಹೋಗುವ. ಕೋರ್ಟ್ ಅವ್ರ ಮನೆಗೆ ಕರೆದ್ರು, ಜಡ್ಜ್ ಅವರ ಮನೆಗೆ ಕರೆದ್ರು ನಮ್ಮನ್ನು. ಅವಳು ಈಗ ನಮಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಅವಳಿಗೆ 20 ವರ್ಷ ಆಗಿದೆ, ಅವಳು ಹೇಳಿದಾಗೆ ಕೇಳ್ಬೇಕು ಅಂತ ಹೇಳಿದ್ರು ಅವರು ಜಡ್ಜ್. ಹಾಗೆ ಅವಳು ಅವರೊಟ್ಟಿಗೆ ಹೋಗ್ತೇನೆ ಅಂತ ಅವಳು ಅಲ್ಲಿ ಹೇಳಿದ್ಲು ಮಗಳು. ಹೋಗುವಾಗ ಮತ್ತೆ ನಾವೆಂತ ಮಾತಾಡ್ಲಿಲ್ಲ, ಎಂತ ಹೇಳಲಿಲ್ಲ, ಸೀದಾ ಬಂದೆವು ನಾವು, ಯಾರಿಗೆ ಅಂತ ಹೇಳಲಿಲ್ಲ. ಹಾಗೆ ಹುಡುಗನ ಕಡೆಯವರಿಗೆ ಮಾನ ನಷ್ಟ ಎಲ್ಲ ಕೊಡ್ಲಿಕ್ಕೆ ಆಯ್ತು. 3 ಲಕ್ಷ ನಮಗೆ ಕೊಟ್ರಿ? ನಾವು ಕೊಟ್ರಿ ಹುಡುಗನ ಮನೆಗೆ. ಮಾನ ನಷ್ಟ ಅವ್ರಿಗಿಂತ ನಿಮ್ಗಾಗಿದೆ ಈಗ. ಹಾಗೆ ಅವಳು ಮಾತ್ರ ನಮಗೆ ಇದು ಮೊದ್ಲಿಂದಲೇ ಅವಳಿಗೆ ವಶೀಕರಣ ಎಲ್ಲ ಹಾಗೆ ಹೇಳ್ತಾ ಇದ್ಲು. ಮತ್ತೆ ವಾಪಸ್ ಇಲ್ಲಿ ಬಂದಂತ್ರ ವಶೀಕರಣ ಆಯ್ತು ಅಂತ ನಾವು ಅದಕ್ಕೆ ವಾಪಸ್ಸು ಈಗಲೂ ತುಂಬಾ ಖರ್ಚಾಯ್ತು. ಹೋದಂತ್ರ ವಶೀಕರಣ ತೆಗಿಲಿಕ್ಕೆ ಮಾಡ್ಲಿಕ್ಕೆಲ್ಲ ವಾಪಸ್ ಇವರು ಖರ್ಚು ಮಾಡ್ತಾ ಇದ್ದಾರೆ ನನ್ನ ಗಂಡ. ಮಾಡಿ ಈಗ ಅವಳನ್ನ ಹಾಗೆ ಮಾಡಿ ಕರ್ಕೊಂಡೋದ್ದು. ಅವಳ ಹಾಗೆಲ್ಲ ಓದ್ದು ಮಧ್ಯರಾತ್ರಿ ಎದ್ದು ಹಾಗೆ. ಹೌದು, ಅವಳು ಮಾತ್ರ ತುಂಬಾ ಪಾಪ ಮಾತ್ರ. ಅವಳಂದ್ರೆ ಪಾಪ ಮಾತ್ರ. ಅವಳನ್ನು ಜೋರು ಮಾಡುವಾಗೆ ಇಲ್ಲ, ನಾನು ಹೇಳಿದಾಗೆ ಕೇಳ್ತಾ ಇದ್ಲು. ಅವಳನ್ನ ಹಾಗೆ ಮಾಡದ, ಅವಳು ಹಾಗೆ ಮಾಡ್ಲಿಕ್ಕಲ್ಲ. ಅವಳು ಹಾಗೆ ಇದು ಮಾಡಿ ಅವಳ ಫೋನ್ ಇಲ್ಲ, ಎಂತ ಇಲ್ಲ, ಅವಳು ಹೇಗಿದ್ದಾಳೆ ಅಂತ ಇಲ್ಲ. ಹುಡುಗ ಕೂಡ ಇಲ್ಲ ಅಲ್ಲ ಈಗ, ಹುಡುಗ ಇಲ್ಲ ಈಗ. ಹುಡುಗ ಫಾರಿನ್ ಅಲ್ಲಿದ್ದಾನೆ. ಅಂದ್ರೆ ಇದು ಹುಡುಗ ನಮ್ಮೆಲ್ಲ ಮಾಡಿದ ಇದ್ದು ಎಲ್ಲ. ಹುಡುಗ ಸಹ ಪ್ರೀತಿ ಮಾಡ್ಲಿಲ್ಲ, ಹುಡುಗ ನಮ್ಮೆಲ್ಲ ಇದು ಮಾಡಿದ ಮಾತ್ರ ಅವಳ ಹತ್ರ ಇದು ಮಾಡಿಕೊಂಡು. ಮತ್ತೆ ಈಗ ಹುಡುಗನ ಜೊತೆ ಇಲ್ವಾ ಈಕೆ? ಇಲ್ಲ, ಅವಳು ಈಗ ಹಾಗೆ ನಮಗೆ ಎಂತ ಸಹ ಸಂಗತಿ ಗೊತ್ತಾಗ್ತಾ ಇಲ್ಲ. ಮತ್ತೆ ವಶೀಕರಣ ಮಾಡಿ ಅದೆಲ್ಲ ಮಾಡುವಾಗ ಅವಳ ಒಂದು ಫೋನ್ ಬಂದಿತ್ತು, ಅವಳು ಹೇಳಿತ್ತು ಅಂತ ಅವರು ನಮ್ಮ ಹತ್ರ ನಾವು ಹೀಗೆ ಸಿದ್ಧಿಯಾಗಿ ಕೇಳುವಾಗ ಅವ್ರ ಫೋನ್ ಬಂದಿತ್ತು, ಆಗ ಮಾತಾಡಿಯವಳು. ಹಾಗೆಲ್ಲ ಮಾಡುವಾಗ ಅವಳು ಒಂದು ಫೋನ್ ಬಂತು ನಂಗೆ ಮತ್ತೆ ವಾಪಸ್ಸು. ಫೋನಲ್ಲಿ ಹೇಗಿದ್ಯಮ್ಮ, ನಾನು ಹೇಳಿದೆ ನಾನು ಇಲ್ಲಿ ಸಾಯ್ಲಿಲ್ಲ, ಇಲ್ಲಿ ಬದುಕಲಿಲ್ಲ, ಹಾಗೆ ಇದ್ದೇನೆ ಅಂತ ಹೇಳಿದೆ ಮಗಳ ಹತ್ರ. ಮತ್ತೆ ಹೇಳಿದ ಅವಳು ಮೊದ್ಲು ಹೇಳ್ತಾ ಇದ್ಲು, ನನ್ನನ್ನು ಮದ್ವೆ ಮಾಡ್ಲಿಕ್ಕೆ ಕೂಡ್ದು, ನಾನು ಯಾರೊಟ್ಟಿಗೆ ಹೋಗುದಿಲ್ಲ, ನಿನ್ನೊಟ್ಟಿಗೆ ನಿಲ್ತೇನಂತ ನನ್ನ ಹತ್ರ ಹೇಳಿದ್ಲು. ನನಗೆ ಮದ್ವೆ ಮಾತ್ರ ಮಾಡ್ಲಿಕ್ಕೆ ಕೂಡ್ದು ಅಂತ ಹೇಳಿದ್ಲು ಅವಳು. ನಾನು ಹೇಳಿಲ್ವಾ ನನಗೆ ಮದ್ವೆ ಮಾಡ್ಬೇಡ, ನೀನು ಎಷ್ಟು ವರ್ಷ ಬೇಕಾದ್ರೂ ನಾನು ಮದ್ವೆ ಆಗದೆ ನಿನ್ನೊಟ್ಟಿಗೆ ಇರ್ತೇನೆ, ನಂಗೆ ಮಾತ್ರ ಮದ್ವೆ ಮಾಡ್ಬಾರ್ದು ಅಂತ ಹೇಳ್ತಾ ಇದ್ಲು. ನಾನ್ ಮತ್ತೆ ಯಾಕೆ ನಂಗೆ ಮದ್ವೆ ಮಾಡಿದ್ದು ಅಂತ ಅವಳು ನನ್ನ ಹತ್ರ ಕೇಳ್ತಾಳೆ. ಈಗ ಮದ್ವೆ ಮಾಡ್ಬೇಡ ಅಂತ ಹೇಳಿದ್ರೆ ನೀನು ಹೀಗೆ ಮಾಡಿದ ಕಾರಣ ಮದ್ವೆ ಮಾಡಿದ್ದು, ನಮಗೆ ಮತ್ತೆ ಇಷ್ಟು ಪ್ರೀತಿಯಲ್ಲಿ ಬೆಳೆಸಿ ಹಾಗೆ ನೀನು ಒಪ್ಪಿದೆ ಯಾಕೆ, ಮತ್ತೆ ಲಾಸ್ಟ್ ದಿನ ಇದಕ್ಕೆ ಒಪ್ಪಿದೆ ಯಾಕೆ ಮದ್ವೆಗೆ ಅಂತ ನಾ ಕೇಳಿದೆ. ಮತ್ತೆ ಹುಡುಗ ಬರುವಾಗಲೇ ಓಡಿ ಹೋಗುವಾಯ್ತಲ್ಲ ನಿಂಗೆ ಅಂತ ಹೇಳಿದೆ ನಾನು.
ಹುಡುಗನ ಕಡೆಯವರು ಬರುವ ಮೊದ್ಲೇ ಓಡಿವ ಇಷ್ಟೆಲ್ಲ ಆಗಿ ಅವರ ಕಡೆಯಿಂದ ಅವರಿಗೆ ನಮಗೆ ಎಷ್ಟು ಮರ್ಯಾದೆ ಹೋಗುವಾಗೆ ಮಾಡಿದಕ್ಕೆ ಅಪ್ಪನಿಗೆ ಅಂತ ಹೇಳಿದೆ. ಹ್ಮ್ ಮಾತಾಡ್ಲಿಲ್ಲ ಅದಕ್ಕೆ. ಮತ್ತೆ ಈಗ ಅದೇ ಅವನಿಲ್ಲ ಅಲ್ಲ, ಆದ ಕಾರಣ ಈಗಲೂ ನಾವು ಈಗ ಪ್ರಯತ್ನ ಮಾಡ್ತಾ ಇದ್ದೆವು. ಅವಳಾಗಿ ಓದಲ್ಲ ಅಂತ ಎಲ್ಲ ಜ್ಯೋತಿಷ್ಯರದಲ್ಲೇ ಹೇಳ್ತಾರೆ ನಮಗೆ. ಹಾಗೆ ಅವಳ ಇದು ಶರೀರದಿಂದ ತೆಗೆದ್ರೆ ಅವಳು ಬಿಟ್ಟು ಬಂದಳು ಅಂತ ಹೇಳ್ತಾ ಇದ್ದಾರೆ ಈಗ. ಈಗ ನಿಮಗ್ ಬಿಟ್ಟು ಬರ್ಬೇಕಾ? ಅಲ್ಲ, ಅವಳ ಶರೀರಕ್ಕೆ ಹಾಗೆ ಮಾಡಿದ ಕಾರಣ ಅವ್ರು ಆಯ್ತು, ಏನು ಅಂತ ಆಮೇಲೆ ಹೇಳೋಣ. ಬಟ್ ನಿಮಗ್ ಬರ್ಬೇಕಾ? ನಮಗ್ ಬರ್ಬೇಕು ನನ್ನ ಮಗಳು. ನಂಗೆ ಅವಳು ಮದ್ವೆ ಆಗದಿದ್ರು ಚಿಂತೆ ಇಲ್ಲ, ನಂಗೆ ಮಾತ್ರ ಮಗಳು ಸಿಕ್ಕಿದ್ರೆ ಸಾಕು ಅಷ್ಟೇ. ನಂದು ತುಂಬಾ ತಪ್ಪು ಮಾತ್ರ. ನಾವು ತುಂಬಾ ಜನಕ್ಕೆ ತುಂಬಾ ಕಷ್ಟ ಅಂದ್ರೆ ಕೆಲ್ಸದಲ್ಲಿ ಮಾತ್ರ ಇದೆ. ಹಾಗೆ ಮಗಳನ್ನು ನಾನು ಅಷ್ಟು ಪ್ರೀತಿ ಮಾಡಿ ಬೆಳೆಸಿದ ಮಗಳು. ಈಗ ನಂಗೆ ಮಗಳಿಲ್ಲದ ಜೀವನವೇ ಬೇಡ ಅಂತ ಆಗಿದೆ. ಸ್ವಾಮೀಜಿ ನಾನು ಫೋನ್ ಮಾಡುವ. ಮಗಳಿಗೆ ಒಂದು ಒಳ್ಳೆ ಆಶೀರ್ವಾದ ಮಾಡಿ, ಅವಳು ಬರುವಾಗೆ ಒಂದು ಆಶೀರ್ವಾದ ಮಾಡ್ಬೇಕು. ಅದಕ್ಕೆ ನಾನು ತುಂಬಾ ಟ್ರೈ ಮಾಡಿದೆ, 2 ತಿಂಗಳಿಂದ ನಿಮಗೆ ಟ್ರೈ ಮಾಡ್ತಾ ಇದ್ದೆ. ಅವಳಿಗೆ ಮಾತ್ರ ಬುದ್ಧಿ ಇಲ್ಲ, ಅವಳಿಗೆ ಜೀವನದ ಬಗ್ಗೆ ಒಂದು ಬುದ್ಧಿ ಇಲ್ಲ. ಅವಳಿಗೆ ಒಂದು ತಿನ್ಲಿಕ್ಕೆ ಇದು ಮಾಡ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಅವಳಿಗೆ ಹೇಗೆ ಬದುಕೋಕು ಅಂತ ಎಂತ ಬುದ್ಧಿ ಇಲ್ಲ ಅವಳಿಗೆ. ಅವಳು ಅಷ್ಟು ಆದ್ರೂ ಒಂದು ಮಕ್ಕಳಾಗಿ ಇರುದು. ಈಗಲೂ ಇವಳಿಗೆ ಇಷ್ಟು ನೋವಾಗಿದೆ ಅಂತ ಅವಳಿಗೆ ಸಂಗತಿ ಇಲ್ಲ ಅವಳಿಗೆ. ನಿಮ್ಮ ಮಗಳ ಹಿತ ವಾಪಸ್ ಬರುವುದರಲ್ಲಿ ಇದೆಯಾ ಅಥವಾ ಅಲ್ಲೇ ಇರೋದ್ರಲ್ಲಿ ಇದೆಯಾ ನಿಮಗೆ ಗೊತ್ತಾ? ಅವಳಿಗೆ ಅಂದ್ರೆ ಅವಳ ಹತ್ರ ಹೇಳಿದೆ, ನಿಂಗೆ ಈಗಲೂ ನನಗೆ ನೆಮ್ಮದಿ ಕೊಡುದಾದ್ರೆ ಈಗಲೂ ನೀನು ಪ್ರಯತ್ನ ಮಾಡಿದ್ರೆ ಆದಿತ್ತು, ನೀನ್ ಬರ್ತೀಯ ಅಂತ ನಾ ಕೇಳಿದೆ ಅವಳ ಹತ್ರ. ಅದಕ್ಕೆ ಅವಳಕ್ಕೆಂತ ಉತ್ತರ ಕೊಡುದಿಲ್ಲ ಮಾತ್ರ ಅವಳು. ಆಯ್ತವ, ಈಗ ಇಲ್ಲಿ ಅವ್ರ ಮನೆಗೆ ಮಧ್ಯರಾತ್ರಿ ಎದ್ದು ಹೋಗ್ಲಿಕ್ಕೆ ಅವರೇನು ಮಾಡಿಸಿದ್ದಾರೆ ಅನ್ನೋದಾದರೆ, ಈ ಹಿಂದೆ 9ನೇ ತರಗತಿಯಿಂದ ಅಲ್ಲಿಯವರೆಗೂ ಅಂಟುಕೊಂಡು ಹಾಗೇ ನಿಮ್ಮನ್ನು ಗಣಿತಪ್ಪಿಸಿ ಬಂದ್ಲಲ್ಲ, 9ನೇ ಕ್ಲಾಸಿನ ಆನ್ಲೈನ್ ಕ್ಲಾಸ್ ದಿನನೂ ಇವರು ಮಾಡಿಸೇ ಇದ್ರ? ಸುಮ್ಮನೆ ಪ್ರಾಮಾಣಿಕವಾಗಿ ಹೇಳ್ಬೇಕು, 9ನೇ ಕ್ಲಾಸಲ್ಲಿ ಅಂದರೆ ನಿನ್ನ ಮುದ್ದಿನ ಮಗಳು, ಏನೂ ಅರಿಯದ ಮಗಳು 9ನೇ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಶುರುವಾದ ಪ್ರೇಮ ಇದೆಯಲ್ಲವಾ, ಯಾರೋ ಮಾಡಿಸೇ ಬಂದಿದ್ದ ಅದು? 5 ವರ್ಷದಿಂದ ನಮ್ಮ ಮನೆಗೆ. ಈಗ ಆಯಿತು, ನಿಮ್ಮ ಹಂತಕ್ಕೆ ಬರೋಣ. ಈಗ ಇಲ್ಲಿಂದ ಮಧ್ಯರಾತ್ರಿ ಎದ್ದು ಹೋಗಲಿಕ್ಕೆ ಅವರೇನೋ ವಶೀಕರಣ ಮಾಡಿದ್ದಾರೆ ಅಂದುಕೊಳ್ಳೋಣ. ಬಟ್ ಈ 5 ವರ್ಷಗಳಿಂದ ಅದೊಂದು ಸೆಳೆತ, ಅದೊಂದು ಮೋಹ, ಈತನ ಕುರಿತಾದಂತಹ ಒಂದು ಬಯಕೆ, ಪ್ರೀತಿ ಅನ್ನೋ ಹೆಸರು, ನಿಮಗಂತೂ ನಂಬಿಕೆ ಇದೆ ಆ 9ನೇ ಕ್ಲಾಸಿಂದ ಅಂತೂ ಮಾಡಿಸಿಲ್ಲ, ಹೌದಲ್ಲ? ಅಂದರೆ ಈ ನಿಮ್ಮ ಮುದ್ದಿನ ಮಗಳ ಬುದ್ಧಿ ಇಲ್ಲಿ ಬಂದು ಕೆಟ್ಟಿದ್ದಲ್ಲ, 9ನೇ ಕ್ಲಾಸಿಂದಲೇ ಆಗಿದ್ದು. ಅಂದರೆ ಇದನ್ನು ವಶೀಕರಣ ಅನ್ನೋದಾದರೆ ಅದನ್ನು ನಾನೇನು ಅನ್ಬೇಕು, ಅದು ಮಗಳ ಇಚ್ಚುಗೂಡಿಂದಲೇ ಆಗಿದ್ದು, ಹೌದಲ್ಲವಾ? ಹೌದು, ಅದು ಅದ್ರಲ್ಲಿ ಸ್ವಲ್ಪ ಆಗಿದೆ, ಅದನ್ನು ಗಟ್ಟಿ ಮಾಡಿದ್ದು ಅಂತ ಅಲ್ಲ. ಯಾವುದನ್ನು ನೀವು ಈ ಹೋಗಿದ್ರ ಬಗ್ಗೆ ಮಾತಾಡ್ತಿದ್ದೀರೋ ಇದೆಲ್ಲದರ ಬಹಳ ಭಯಾನಕವಾದ ಬೇರು 5 ವರ್ಷದಿಂದಲೇ ಬಿಟ್ಟಿದ್ದು, ಹೌದಲ್ಲ? ಹೌದು. ಈಗ ನಿಮ್ಮ ನಂಬಿಕೆಗೆ ನಾನು ಅಡ್ಡ ಬರೋದಿಲ್ಲ, ಆದರೆ ಮೊದಲು ನಿಮಗೆ ಸತ್ಯ ಅರ್ಥ ಆಗಬೇಕು. ಈಗ ನೀವೊಬ್ಬರು ತಾಯಿಯಾಗಿ ನಿಮ್ಮ ಮಗಳ ಕುರಿತಾದ ನಿಮ್ಮ ದುಃಖವನ್ನು ಹಂಚಿಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲವ. ಆ್ಯಂಡ್ ಫಸ್ಟ್ ಆಫ್ ಆಲ್, ಯಾವ ಮಗಳು ಕೂಡ ಈ ಮಟ್ಟಿನ ಅಯೋಗ್ಯದ ಬದುಕನ್ನು ಬದುಕಬಾರ್ದು, ಅದು ಬೇರೆ ವಿಚಾರ. ಯಾಕಂದರೆ ಈ ಹಂತಕ್ಕೆ ನಿಮ್ಮ ಕಣ್ಣಿಂದ ಬಂದಿರುವ ಪ್ರತಿಯೊಂದು ಹನಿ ಕಣ್ಣೀರು ಕೂಡ ಯಾವುದೋ ಒಂದು ಸಮಯ ಬಂದಾಗ ಅವಳಿಗೆ ನಾನು ಕಣ್ಣೀರು ಹಾಕಿದ್ರು ಅವಳಿಗೆ ಅದು ಶಾಪ.
ಶಾಪ ಸ್ವಯಂ ನೀವು ನೀಡುವುದಲ್ಲವ. ಹೇಗೆ ನೀರಿಗೆ ಬಿದ್ದ ಒಬ್ಬ ಮನುಷ್ಯ ಮುಳುಗುವ ಸಮಯದಲ್ಲಿ ನಾನು ಸಾಯಬೇಕು ಅಥವಾ ನನ್ನ ಪ್ರಾಣ ತಕ್ಕು ಅಂತ ಗಂಗಾ ಮಾತೆಗೇನು ಹೇಳಲ್ಲ. ಉಸಿರು ಕಟ್ಟಾದ್ಮೇಲೆ ಪ್ರಾಣ ಹೋಗೋದು ಅದು ಪ್ರಕೃತಿ ನಿಯಮ. ಅದನ್ನು ಉಸಿರು ಕಟ್ಟಬೇಕಾದ್ರೆ ಪ್ರಾಣ ಹೋಗಲಿಕ್ಕೆ ವಿಶೇಷವಾದ ವ್ಯಾಯಾಮ ಏನು ಮಾಡಬೇಕಿಲ್ಲ ಅಥವಾ ಕಸರತ್ತು ಏನು ಬೇಕಿಲ್ಲ. ಅದು ಹಿಂಗಾದ್ರೆ ಹಂಗೆ ಹೋಗುತ್ತೆ, ಅದು ನಿಯಮ, ಅದು ಮನುಷ್ಯನ ಪ್ರಯತ್ನ ಅದಕ್ಕೆ ಬೇಕಾಗಿಲ್ಲ, ಹೌದಲ್ಲ? ಹಾಗೆ ಶಾಪಗಳು ಕೆಲವೊಂದು ಇಲ್ಲಿ ಕಣ್ಣೀರು ಹಾಕಿದ್ರೆ ಅಲ್ಲಿ ಏನಾಗಬೇಕು ಅದಾಗೋದು. ಅದು ನಿನ್ನ ವಿಚಾರ ಅಂತ ಅಲ್ಲ. ಒಬ್ರಿಗೆ ಅನ್ಯಾಯ ಮಾಡಿದ್ರೆ, ಒಬ್ರಿಗೆ ಕಣ್ಣೀರು ಹಾಕ್ಸಿದ್ರೆ, ನಂಬಿಕೆ ದ್ರೋಹ ಮಾಡಿದ್ರೆ, ಬೆನ್ನಿಗೆ ಚೂರಿ ಹಾಕಿದ್ರೆ ನಿನ್ನ ಶಪಿಸು ಬಿಡು, ಅದರ ಫಲವನ್ನಂತೂ ಅವ್ರು ಉಣಬೇಕಾಗುತ್ತೆ. ಬಟ್ ನೀವು ಈ ಸಮಯದಲ್ಲಿ ಒಂದು ಅರ್ಥ ಮಾಡಿಕೊಳ್ಳಿ, ನಿಮ್ಮ ವಯಸ್ಸಿಗೆ ಬಂದಿರೋ ಈ ಮಗಳಿಗೆ ಯಾರೇ ಎಷ್ಟೇ ವಶೀಕರಣ ಮಾಡಿ, ಎಷ್ಟೇ ಅವರನ್ನು ಈ ವಿಚಾರವಾಗಿ ಎಳ್ಕೊಂಡ್ರೂ ಕೂಡ ದಿನದ 24 ಗಂಟೆಯಲ್ಲಿ ಪ್ರತಿಯೊಬ್ಬರಿಗೂ ಯಾವ ಕೆಟ್ಟ ದೃಷ್ಟಿಯೂ, ಯಾವ ಕಪ್ಪು ಶಕ್ತಿಯೂ, ಯಾವ ಮಾಟ ಮಂತ್ರವೂ ತಾಗದ ಒಂದು 4-5 ಗಂಟೆಗಳು ಅಂತ ಇರ್ತವವ. ಇಡೀ 24 ಗಂಟೆ ಯಾರೋ ಒಬ್ಬರನ್ನು ಬಂಧಿಸೋಕ್ಕಾಗಲ್ಲ. ಅಲ್ಲಿ ಎಲ್ಲೋ ಒಂದು ಸಮಯದಲ್ಲಿ ನಿಮ್ಮ ಮಗಳಿಗೆ ವಾಪಸ್ ತಪ್ಪಿಸ್ಕೊಂಡು ಓಡ್ ಬರೋದು 5 ನಿಮಿಷದ ಕೆಲಸ ಅಷ್ಟೇ, ಹೌದಲ್ಲ? ಹೌದು, ಅವಳಿಗೆ ಮನ್ಸು ಮಾಡಿದ್ರೆ ಅದನ್ನೇ ಹೇಳ್ತೀನವ್ವ, ನೀನ್ ದುಃಖವನ್ನು ಬಿಟ್ಟು ಅರ್ಥ ಮಾಡ್ಕೋ. ನೀವು ಶಾಶ್ವತವಲ್ಲ, ಅವರು ಶಾಶ್ವತವಲ್ಲ. ಈ ಸಮಯದಲ್ಲಿ ಆ ಥರ ಬಿದ್ದು ಮತ್ತೆ ಬೇರೆ ತಪ್ಪು ನಿರ್ಧಾರಗಳು ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬರಬೇಕೋ ಬರಬಾರ್ದೋ, ಬರ್ತಾಳೋ ಬರಲ್ವೋ ಕಡೆಯಲ್ಲಿ ಹೇಳ್ತೀನಿ. ಆದರೆ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು, ನಿಮ್ಮ ಮನೆಯ ವಸ್ತು ಏನಿದೆ ಅದು ಮನಸ್ಸು ಮಾಡಿದ್ರೆ ಹಿಂಗೆ ಚಿಟ್ಟಿಗೆ ಹೊಡೆದಂಗೆ ಬರ್ಬೋದಿತ್ತು. ಮತ್ತೆ ನೀವು ಕೇಳಿರೋ ಪ್ರಶ್ನೆ ಏನಿದೆ, ಬರ್ತೀಯನವ್ವ ಅಂದಾಗ ಅಲ್ಲಿ ಮೌನ ಇತ್ತು. ಮೌನ ನಿಮ್ಮ ಪರವಾಗಿರ್ಲಿಲ್ಲ ಅಂತ ನಿಮಗೂ ಗೊತ್ತು, ಹೌದಲ್ಲವಾ? ನಿನಗೆ ನೀನು ಮೋಸ ಮಾಡ್ಕೊಳ್ಬೇಡ. ನಾನು ಅದು ಕೂಡ ಹೇಳಿದೆ, ನೀನು ಹೋಗೋದಾದ್ರೆ ನಂಗೆ ಸ್ವಲ್ಪ ವಿಷ ಆದ್ರೂ ಕೊಟ್ಟು ಹೋಗ್ಬೋಯ್ತು, ನನಗೆ ಹೀಗೆ ಚಿತ್ರಹಿಂಸೆ ಆಗಿ ಕೊಲ್ಲುದು ಬೇಡ ಇತ್ತಲ್ಲ ಅಂತ ಅವಳ ಹತ್ರ ಹೇಳಿದೆ. ಆಯ್ತು, ಇದು ನಿನ್ನ ದುಃಖದ ಮಾತು, ಅದಕ್ಕೂ ಫೈನ್, ನಾನು ಅದು ಗೌರವಿಸ್ತೀನವ್ವ. ಅದು ನಿನ್ನ ಮನಸ್ಸಲ್ಲಿ ನೋವಿದೆ, ನೀನು ಹೇಳ್ತಿದ್ದೀಯ. ಬಟ್ ಆಕೆ ಅದನ್ನೆಲ್ಲ ಮಾಡು ಹೋಗೋಷ್ಟು ನೀಚಳಲ್ಲ. ಆದರೆ ಇಂಥ ಮದುವೆ ಅಥವಾ ಎತ್ತವರ ಗೌರವ ಈ ವಿಚಾರಗಳು ಬಂದಾಗ ಸ್ವಲ್ಪ ನಿಧಾನವಾಗಿ, ಆಯಿತು ಇದೇ ಧೈರ್ಯವನ್ನು ನೀವು ನೋಡಿದ ಹುಡುಗನ ಆಗೋದೇ ಇಲ್ಲ, ನಾನು ಒಂದೋ ಹಿಂಗೆ ಇರ್ತೀನಿ, ಇಲ್ಲ ಆ ಹುಡುಗನ ಹಾಕ್ತೀನಿ ಅಂದರೆ ಇದಕ್ಕಿಂತ ಕಡಿಮೆ ಧೈರ್ಯ ಅದಕ್ಕೆ ಬೇಕಿತ್ತು. ಅಲ್ಲಿ ತೋರಿಸೋದು ಬಿಟ್ಟು ಇಲ್ಲಿ ತೋರಿಸಿರೋದ್ರಿಂದ ಈ ಸ್ಥಿತಿಗೆ ಬಂದಿದೆ. ಓಕೆ, ಇದೇ ಧೈರ್ಯ, ಮನೆ ಬಿಟ್ಟು ಹೋಗೋ ಧೈರ್ಯದ ಅರ್ಧ ಧೈರ್ಯವನ್ನು ನಾನು ಮದುವೆ ಆಗಲ್ಲ ಅಂತ ನಿಂತಿದ್ರೆ ನೀವೇನು ಮಾಡ್ಕೊಳ್ತಿದ್ರಿ? ಹಂಗೆ ಮಾಡಿದರೆ ಅಟ್ಲೀಸ್ಟ್ ಮರ್ಯಾದೆ ಆದರೂ ಉಳಿಯೋದಲ್ವಾ? ಅದೇ ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಹೇಳಿದ್ರು, ಈಗ ಮದ್ವೆ ಮಾಡಿದ್ರೆ ಈಗ ಇವಳಿಗೆ ಫೋನಲ್ಲಿ ಆಟ ಆಡ್ತಾ ಇದ್ದಾಳು, ಎಷ್ಟು ಸಮಯ ಅವಳು ಫೋನ್ ಕೊಡದ, ನೀವು ಎಷ್ಟು ಸಮಯ ಅವಳಿಗೆ ಕೂತೊಳ್ತೀರಿ ಫೋನ್ ಕೊಡದ, ಹಾಗೆಲ್ಲ ಹೇಳ್ತಾ ಇದ್ರು. ಈ ನಿರ್ಧಾರಗಳಿಂದ ಆಕೆ ಏನೋ ಖಂಡಿತ ಸಾಧಿಸಿಲ್ಲ. ಅದರ ಫಲ ಆತ ಹೊರದೇಶದಲ್ಲಿದ್ದಾರೆ, ಮತ್ತು ಈಗ ಅವ್ರ ಕಡೆಯವರು ಯಾರು ಈ ಕೆಲಸಕ್ಕೆ ಸಾಥ್ ನೀಡಿರ್ಬೋದು, ನಾಳೆ ಕೆಟ್ಟಾಗ ಅವ್ರು ಯಾರೂ ಬರಲ್ಲವ. ಮತ್ತು ನಿಮಗೂ ನಾನು ಹೇಳೋದು, ಕೆಲವೊಂದು ವಿಚಾರಗಳು ಒಂದು ಹಂತ ಆದಮೇಲೆ ಅದ್ರ ಮೇಲೆ ನಮಗೆ ಹಕ್ಕಿರೋದಿಲ್ಲವ. ಸಮುದ್ರದ ದಡದಲ್ಲಿರ್ತಕ್ಕಂಥ ಒಂದು ತೆಂಗಿನ ಮರ ಮತ್ತು ಆ ತೆಂಗಿನ ಮರದಲ್ಲಿ ಬಿಟ್ಟಿರ್ತಕ್ಕಂಥ ತೆಂಗಿನಕಾಯಿ ಎಲ್ಲಿಯವರೆಗೂ ಗೊನೆಯಲ್ಲಿರುತ್ತೋ ಅಲ್ಲಿಯವರೆಗೂ ಅದರ ಅಂದರೆ ತೆಂಗಿನಕಾಯಿಯ ಮೇಲಿನ ಹಿಡಿತ ತೆಂಗಿನ ಮರಕ್ಕಿರುತ್ತೆ. ಆದರೆ ಕಾಯಿ ತೊಟ್ಟು ಕಳಿಸಿಕೊಂಡು ನೀರಿಗೆ ಬಿದ್ದಾದ ಮೇಲೆ ಬಿದ್ದ ಕಾಯಿಗೂ ತೆಂಗಿನ ಮರಕ್ಕೂ ಸಂಬಂಧವೇ ಇಲ್ಲ. ನೀರು ಯಾವ ಕಡೆ ಹರ್ಕೊಂಡು ಹೋಗುತ್ತೋ ಆ ಕಾಯಿ ಆ ಕಡೆ ಹೋಗುತ್ತೆ. ಅರ್ಥಾತ್ ಹೆಣ್ಣೆತ್ತವರ ಬದುಕು ಹೀಗೆ ಆಗುತ್ತೆ. ತೊಟ್ಟು ಕಳಿಸಿಕೊಂಡು ಬಿದ್ದ ತೆಂಗಿನ ಕಾಯಿಯ ಮೇಲೆ ತೆಂಗಿನ ಮರಕ್ಕೆ ಯಾವುದೇ ಅಧಿಕಾರವಿರುವುದಿಲ್ಲ. ಇವತ್ತಿಗೆ ನೀವು ಆಕೆಯನ್ನು ರಿಕ್ವೆಸ್ಟ್ ಮಾಡ್ಬೋದು, ಬೇಡ್ಕೊಳ್ಬೋದು, ಕೇಳಿಕೊಳ್ಬೋದು, ಆದರೆ ಅಧಿಕಾರವಿಲ್ಲ. ಕಾನೂನಲ್ಲೂ ಮತ್ತೆ ಅದನ್ನೇ ಹೇಳಿ ಕಳಿಸೋದ್ರಲ್ಲವಾ, 20 ಆಗ್ಬಿಟ್ಟಿದೆ, ನೀವೇನು ಮಾಡೋಕ್ಕಾಗಲ್ಲ, ಹೌದಲ್ಲ? ಅದೇ ಅವಳು ಹೇಳಿ ನಮಗೆ ಏನು ಮಾಡ್ಲಿ, ಅವಳು ಹೇಳಿದ ಹಾಗೆ ಕೇಳ್ಬೇಕಷ್ಟೇ, ಮತ್ತೆ ಏನು ಮಾಡಿ. ಅದೇ ದುರಂತ, ಅದು ಏನು ಮಾಡ್ಲಿಕ್ಕಾಗಲ್ಲ.
ಅದೇ ಈ ಒಂದು ಇಲ್ಲಿ ಏನು ಹೇಳ್ತೀನಿ ನೋಡವ, ನಿನ್ನ ದುಃಖದ ನಡುವೆಯೂ ಸ್ವಲ್ಪ ವಿವೇಚನೆ ಬಳಸಿ. ಇಲ್ಲಿ ಆ ಹೆಣ್ಣು ಮಗಳನ್ನ ನೀವು ಒಪ್ಕೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ತಾಯಿಯಾಗಿ ನಿನಗೆ ದುಃಖ ಇದೆ, ನಾನು ಅದನ್ನು ಒಪ್ಕೊಳ್ತೀನಿ. ಇಲ್ಲಿಂದ ಅವಳಿಗೆ ಮದುವೆ ಆಗದಿದ್ರೂ ಪರವಾಗಿಲ್ಲ, ನನ್ನ ಜೊತೆ ಇರಲಿ. ನೋಡುವ, ನೀನು ಒಂದು ಹಂತ ಆದಮೇಲೆ ಹೊರಡ್ತೀಯ, ಮಗಳ ಬದುಕೇನು? ಮುಂದೊಂದು ದಿವಸ ಈಗ ಪಡ್ತಿರೋ ದುಃಖಕ್ಕಿಂತ 100 ಪಟ್ಟು ದುಃಖವನ್ನು ನೀನು ಪಡ್ತೀಯ. ಅಯ್ಯೋ, ನನ್ನ ಮಗಳ ಬದುಕು ನಾನೇ ಹಾಳು ಮಾಡಿಬಿಟ್ನಾ ಅಂತ. ಅರ್ಥ ಆಯ್ತಲ್ವಾ? ಅದೇ ಅವರಿಗೆ ಒಂದು ಎಂತ ಕೂಡ ಇಲ್ಲ, ಒಂದು ಸ್ವಂತ ಮನೆ ಕೂಡ ಇಲ್ಲ. ಒಂದು ಈಗ ಸ್ವಂತ ಮನೆಗಿಂತ ಇದಕ್ಕೂ ಅಂದರೆ ಸ್ವಂತ ಮನೆ ಇಲ್ಲ, ದುಡಿಮೆ ಇಲ್ಲ, ಈ ಕಷ್ಟಗಳು ಒಂದು ಕಡೆ ಆದರೆ, ನಾಳೆ ದಿನ ಆಕೆಯ ಬದುಕಿಗೆ ಯಾರೊಬ್ಬರು ಬರಲಿಲ್ಲ, ಮದುವೆ ಆಗಲಿಲ್ಲ, ಮದುವೆ ಆದವನು ಕೂಡ ನಾಳೆ ದಿನ ಯಾವಳಿಂದನೂ ಹೋಗಿ ಬಂದವಳು ನೀನು ಅಂತ ಹಂಗಸೋದ, ಅಥವಾ ನೀವು ಏನೋ ಪ್ರಾಣ ಬಿಟ್ಟ ಮೇಲೆ ಅವಳು ಒಂಟಿ ಆದ್ಲು, ಈ ದುಃಖಗಳಿದ್ದಾವಲ್ಲ, ಈ ಕಳಂಕಗಳಿದ್ದಾವಲ್ಲ, ಅಥವಾ ಇಲ್ಲಿಂದ ಒಂದು ವೇಳೆ ನಿಮ್ಮ ಹತ್ರ ಬಂದು ನೀವು ಬೇರೆ ಮದುವೆ ಮಾಡಿ ಅಲ್ಲಿ ಅವಳು ಅನುಭವಿಸುವ ಕೆಲವು ನರಕಗಳಿದ್ದಾವಲ್ಲ, ನೆನಪು ಮಾಡ್ಕೊ. ಒಂದು ಹೆಣ್ಣಿಗೆ ನಾನು ಹೇಳಿದ್ನಲ್ವ, ಜಾಲಿಯ ಮರ ನೆರಳಲ್ಲ, ತಾಯಿಯ ಮನೆ ಸ್ಥಿರವಲ್ಲ. ಯಾವತ್ತಾದ್ರೂ ಒಂದು ಮನೆಗೆ ಹೋಗಲೇಬೇಕು, ಹೌದು. ಈಗೀಗೆ ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಥರ ಬೀಳಬೇಡಿ. ಬರಲಿ, ದೇವ್ರ ದಯೆಯಿಂದ ಆಕೆ ನಿಮಗೆ ಸಿಗುವಂತಾಗಲಿ, ಅದು ನನ್ನ ಹಾರೈಕೆ. ಆದರೆ ಆ ಮಾತಿನ ಅರ್ಥ ಅಥವಾ ಈ ಹಾರೈಕೆಯ ಅರ್ಥ ಅಲ್ಲಿಂದ ಶಾಶ್ವತವಾಗಿ ನಿಮ್ಮ ಬಳಿ ಬರಲಿ ಅನ್ನೋದಲ್ಲ. ಯಾಕಂದರೆ ನನ್ನ ಜ್ಞಾನದಲ್ಲಿ ಅವಳ ಹಿತ, ಆ ಬದುಕನ್ನು ಒಂದು ಅವಳು ನಿರ್ಧಾರ ತಗೊಳ್ಬೇಕು. ಇಲ್ಲ, ನನಗಿದು ಬೇಡವೇ ಬೇಡ, ನಾನು ಒಂಟಿಯಾಗಿರ್ತೀನಿ, ನಾನು ಸಪ್ರೇಟ್ ಇರ್ತೀನಿ, ಅಥವಾ ನನ್ನ ಅಪ್ಪ ಅಮ್ಮನ ಜೊತೆ ಇರ್ತೀನಿ, ನನಗಿದು ಬೇಡ ಅಂತ ಅವಳು ನಿರ್ಧಾರ ಮಾಡಿ ಬಂದರೆ ಓಕೆ. ನಾಳೆ ಕೆಟ್ಟರು ಬದುಕಿದ್ರು ಇಲ್ಲಪ್ಪ ನಾನೇ ನಿರ್ಧಾರ ತಗೊಂಡಿದ್ದೆ ಅಂತ ಅವಳು ಪಾಪ ನಿಮ್ಮ ಮೇಲಿರಲ್ಲ. ಆದರೆ ಇಲ್ಲಿ ನಿಮ್ಮ ಒತ್ತಾಯದಿಂದಲೋ ನೀವೇನೋ ಮಾಡಿಸಿ ಇನ್ನೇನೋ ಮಾಡಿ ಕರ್ಕೊಂಡು ಬಂದು, ಯಾಕಂದರೆ ಈಗ ಈ ವಿಚಾರ ನಡೆದಿದೆಯಲ್ಲವ, ಅದು ನಿಮ್ಮ ಮನೆ 4 ಗೋಡೆಗಳ ನಡುವೆ ಮಾತ್ರ ಇಲ್ಲ, ಹೌದಲ್ವಾ? ಹೌದಲ್ಲವಾ? ಹಾಗಾಗಿ ಇದು ರಸ್ತೆಗೆ ಬಂದು ನಿಂತಿರ್ಬೇಕಾದ್ರೆ ವಿಷಯ, ಮಗಳನ್ನು ತಂದು ನಿನ್ನ ಮನೇಲಿ ಇಟ್ಕೊಳ್ಳೋದ್ರಿಂದ ಇದು ಪರಿಹಾರ ಅಲ್ಲ. ಆ ಮಗಳಿಗೆ ನೀವು ಒಂದಂತೂ ಹೇಳ್ಬೋದು, ಒಂದೋ ಯಾವ ಹೆಜ್ಜೆ ಇಟ್ಟಿದ್ದೀಯ ಅಲ್ಲ, ಅವನು ನೋಡ್ತಾನೆ ಅಂತ ನಂಬಿಕೆ ಇಲ್ಲ. ಅವನೀಗ ರಿಜಿಸ್ಟರ್ ಆಗಿ ಇವಳನ್ನು ಅವನು ಬೇರೆ ಹುಡುಗಿ, ಆಗ ಇವಳಿಗೆ ಯಾರು ಗತಿ ಇಲ್ಲದಾಗೆ ಆಗ್ತದೆ. ಈಗ ಈಕೆಯ ನಿರ್ಧಾರ ಎಲ್ಲಿ ಹೇಗಿದೆ ಅಂದರೆ, ಅವನಲ್ಲಿ ಇನ್ನೊಂದಾಯ್ತನ, ಇವಳನ್ನೇ ಈಕೆಯನ್ನೇ ಆಯ್ತನ, ಇನ್ನೇನೋ ಆಯ್ತನ, ಇದು ನಿಮ್ಮ ಅಣತಿಗೂ ಮೀರಿದ್ದು. ಅದು ನೀವು ಕೊರಗಬಹುದು, ಬಟ್ ನಿಮ್ಮ ಕೈಲಿಲ್ಲ. ಅದು ಏನೇ ನಿರ್ಧಾರ ತಗೊಳ್ಳೋದಾದ್ರೂ ಆಕೆ ತಗೊಳ್ಬೇಕಲ್ಲ. ಅದೇ ಈಗ ಅಂದ್ರೆ ಹೋಗಿಸಿ ಅವನು ಇಲ್ಲದ ಕಾರಣ ಹೋದ ಕಾರಣ ಒಂದು ಬಂದಾದ್ರೂ ಅವನು ಇಲ್ಲ ಇತ್ತಲ್ಲ ಅಂತ. ಈಗ ಬಂದಂತ್ರ ಅವಳಿಗೆ ಕಷ್ಟ ಏನು, ಅವನು ಬಂದಂತ್ರ ನಮಗೆ ಅವಳು ಬೇಡ. ಬರುವ ಮೊದಲು ಬರುವುದಾದ್ರೆ ಬೇಕು, ಅವನು ಬಂದಂತ್ರ ನನಗೆ ಮಗಳು ಸಹ ಬೇಡ. ನನ್ನ ಪ್ರಕಾರ ಈ ವಿಚಾರದಲ್ಲಿ ನೋಡುವ, ನೀವು ನನ್ನನ್ನು ಅಷ್ಟೆಂತ ಗೌರವಿಸ್ತೀರ ಅನ್ನೋ ಕಾರಣಕ್ಕೆ ನಾನು ವಿಧಿಗೆ ಅಡ್ಡ ಬರ್ಲಿಕ್ಕೆ ನಾನು ತಯಾರಿಲ್ಲ, ಅಥವಾ ನಾನು ಇದನ್ನು ನಿಮ್ಮ ಪರ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಈ ಹೆಣ್ಮಗಳು ಆತ ಬರ್ತಾನೋ ಬರಲ್ವೋ, ಆಕೆ ನಿರ್ಧಾರ ತಗೊಂಡು ನಿಮ್ಮ ಹತ್ರ ಬರೋದಾದ್ರೆ ಬರಲಿ. ನಿಮ್ಮ ಪ್ರಯತ್ನವನ್ನು ದಯವಿಟ್ಟು ನಿಲ್ಲಿಸಿ. ಯಾಕಂದರೆ ನಾಳೆ ಇದಕ್ಕಿಂತ ದೊಡ್ಡ ಪಶ್ಚಾತ್ತಾಪಕ್ಕೆ ನೀವು ಒಳಗಾಗ್ತೀರಾ. ನಾನು ಹೆಂಗೋ ಹೋಗಿದ್ದೆ, ನಿಮ್ಮ ಮಾತು ಕೇಳಿ ಬಂದೆ, ಯಾಕಂದರೆ ಯಾವುದು ರಿಜಿಸ್ಟರ್ ಆಗಿದೆಯಲ್ಲವಾ, ಇದಾದ ಮೇಲೆ ಅವರು ಕಾನೂನು ಬಳಸಿ ಈ ಹೆಣ್ಮಗಳ ಕೈಲಿ ಇನ್ನೇನೋ ಕಂಪ್ಲೇಂಟ್ ಕೊಡಿಸಿ ನೀವು ಯಾಕೆ ನೆಮ್ಮದಿ ಹಾಳು ಮಾಡ್ಕೊಳ್ತೀರಾ? ನೆಮ್ಮದಿ ಅಂದ್ರೆ ನಮಗೆ ನೆಮ್ಮದಿ, ಇಬ್ಬರಿಗೂ ಕೂಡ ನೆಮ್ಮದಿ ಇಲ್ಲದಾಗಿ. ಆಯ್ತು ಒಂದು ನನ್ನ ಮಾತು ಕೇಳವ್ವ, ನಿನ್ನ ಮಗಳು ಖಂಡಿತ ನಿನಗೆ ಸಿಗ್ತಾಳೆ, ನಿನ್ನ ಮಗಳು ನಿನ್ನ ಮನೆ ಖಂಡಿತ ಬರ್ತಾಳೆ. ಆದರೆ ಅದನ್ನ ಕಳಚಿಕೊಂಡು ಬರ್ತಾಳೆ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಆ ಕುರಿತಾದ ಆ ಹುಡುಗನ ಅಥವಾ ಅಲ್ಲಿಯ ಕುರಿತಾದ ಮೋಹ ಇದೆಯಲ್ಲ, ಅಥವಾ ಪ್ರೇಮ ಇದೆಯಲ್ಲ, ಅಥವಾ ಅದೇನೋ ಅವ್ರ ಹೆಸರಲ್ಲಿ ಏನೋ
ಅದು ಆ ಕಡೆದ ಒಂದು ಸೆಳೆತ ಇದೆಯಲ್ಲ, ಅದು ನೆನ್ನೆ ಮೊನ್ನೆ ಬಂದಿರೋದಲ್ಲ. ಅದು ಹೆಂಗಿರುತ್ತೆ ಗೊತ್ತೇನು, ಅವ್ರು ಜುಟ್ಟು ಹಿಡ್ಕೊಂಡು ಮೂಲಿಗಾಗಿ ತುಳಿದ್ರೂ ಕೂಡ ಒಂದು 2 ದಿವಸ ಬೇಜಾರು ಮಾಡ್ಕೊಂಡು ನಿನ್ನ ಮನೆಗೆ ಬರ್ಬೋದು, ಮತ್ತು ಆ ಕಡೆನೇ ಹೋಗುವಷ್ಟು ಮೋಹ ಇದೆ ಅದು. ಆಯ್ತಲ್ಲ. ಸೊ ನೀವೇ ಹೇಳ್ದಂಗೆ ಅಲ್ಲಿ ಆ ಹುಡುಗ ಬರುವ ಮುನ್ನ ಇವಳೇ ಇಚ್ಛೆಗೂಡಿನಿಂದ ಸ್ವಂತ ಇಚ್ಛೆಯಿಂದ ಬರೋದಾದ್ರೆ ಕರ್ಕಳಿ. ಮತ್ತೆ ಅವನು ಇಲ್ವಾ, ಇಲ್ಲ. ನನ್ನ ಹಾರೈಕೆ ಏನಂದ್ರೆ, ಹ್ಮ್. ಹೋಗೋದು ಹೋಗಿದ್ದಾಳೆ, ನೀವು ಇಲ್ಲಿ ಮಾನನಷ್ಟ ಅಂತ ನೀವೇನು ಕೊಟ್ಟಿದ್ದೀರಿ, ಸಂಬಂಧಗಳಿಗೆಲ್ಲ ಗೊತ್ತಾಗಿದೆ, ಆಯಿತು, ಅದೇನಾದರೂ ಆಗಲಿ, ಮಗಳೆಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅನ್ನೋದಷ್ಟೇ ನಿಮ್ಮ ಹಾರೈಕೆ ಇರಬೇಕು. ಬಂದ್ರ ಮನೆ ಒಳಗಡೆ ಕರೆದು ಊಟ ಹಾಕೋಕಂತೂ ಏನು ದರಿದ್ರ ಕೊಟ್ಟಿಲ್ಲ ದೇವರು, ಅರ್ಥ ಆಯ್ತಲ್ಲವಾ? ಆದರೆ ಕರ್ಸ್ಕೊಂಬಿಡ್ತೀನಿ, ಇದನ್ನು ಮಾಡಿಬಿಡ್ತೀನಿ, ಇವೆಲ್ಲ ಬೇಡ. ಮಗಳು ಬರುವುದಾದರೆ ಇನ್ನು ಮುಂದಿನ 2 ತಿಂಗಳು ಅಥವಾ 3 ತಿಂಗಳೊಳಗಡೆ ಬರ್ತಾಳೆ. ಆದರೆ ಅದರ ನಂತರ ನೀವು ಮಗಳ ಕುರಿತಾದ ವ್ಯಾಮೋಹವನ್ನು ನೀವು ಆಕೆಯನ್ನು ಜೀವನದ ಕೊನೆ ಕ್ಷಣದವರೆಗೂ ಒಳಗಡೆ ಕರೆದು ನೀವು ಮಾತಾಡಿಸಿ ಕಳಿಸ್ಬೋದು, ಅದು ನಿಮ್ಮ ಪ್ರೀತಿ. ಆದರೆ ಈ ವಿಚಾರದಲ್ಲಿ ನೀವು ಸ್ವೀಕರಿಸಬೇಕು, ಶಾಶ್ವತವಾಗಿ ನಿಮ್ಮ ಬಳಿ ಇಟ್ಟುಕೊಳ್ಬೇಕು ಅಂದರೆ ಅದು ಕೂಡ ಬಹಳ ಶುದ್ಧವಾಗಿ ಬಂದಿರಬೇಕಲ್ಲವಾ? ಅಲ್ವಾ? ಅದೇ ನಾವೇನು ಬರ್ಬೇಕಾದ್ರೆ ಕೋರ್ಟಿಗೆ ಇದಾಕಿ ಅಲ್ಲಿಂದಲೇ ಅವಳನ್ನು ಕಳಿಸ್ಬೇಕು, ಫುಲ್ ಅವನನ್ನು ಬಿಟ್ಟೇ ಬರ್ಬೇಕು, ಅರ್ಧ ಬಿಟ್ಟು ನನ್ನ ವಿಚಾರ ಕೋರ್ಟ್ದು ಕಾನೂನ್ದು ಅದೆಲ್ಲ ನೀವು ಮಾಡಿಕೊಳ್ಳುವ. ನನ್ನ ವಿಚಾರ ಅವಳ ಅಂತರಂಗದಲ್ಲಿ ಪರಿವರ್ತನೆ ಆಗಬೇಕು. ಒಂದು, ನಾನು ಬಂದಿದ್ದೀನಿ ಇಲ್ಲೇ ಬದುಕುತ್ತೀನಿ ಅಂತ ಆಕೆ ನಿರ್ಧಾರ ತಗೊಳ್ಳಿ. ಹಾಗೆ ನಿರ್ಧಾರ ತೆಗೆಯುವಂತ ಇದು ಕೇಳಿಸ್ಕೋ. ಇಲ್ಲ, ಈ ಕಡೆ ಸಂಪೂರ್ಣವಾಗಿ ಬರಬೇಕು. ಬಟ್ ನನ್ನ ಹಾರೈಕೆ ಆ ಹೆಣ್ಮಗಳಿಗೆ, ಹೋಗಿದ್ದಾಳೆ, ನೀವು ಹೆತ್ತ ಕರುಳಾಗಿ ನಿಮ್ಮ ಮೂಗಿನ ನೇರಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅದು ಆಕೆಯ ಬದುಕಿಗೆ ಒಳ್ಳೆಯದಲ್ಲ. ಹಾಗಾಗಿ ನಾನು ನಿಮಗೆ ಸ್ವಲ್ಪ ದುಃಖ ಕೊಟ್ಟಾದರೂ ಸರಿ ಈ ಸತ್ಯವನ್ನು ಹೇಳಬೇಕಿದೆ. ಒಂದು ವೇಳೆ ಆಕೆ ತಾನು ಮಾಡಿದ ತಪ್ಪು, ನಾನು ಇನ್ನೊಬ್ಬನ ತೋಳು ತೆಕ್ಕೆಗೆ ಹೋಗುವ ಮುನ್ನ ಇದರಿಂದ ಬಚಾವಾಗಿ ನನ್ನ ತಾಯಿ ತಂದೆ ಮಡ್ಲಿಕ್ಕೆ ಸೇರಬೇಕು ಅಂದರೆ ಆ ನಿರ್ಧಾರವೂ ಕೂಡ ಮುಂದಿನ 3 ತಿಂಗಳೊಳಗಡೆ ಆಗಲಿ. ಆದರೆ ನಾನೇ ಮತ್ತೆ ಹೇಳ್ತಾ ಇದ್ದೀನಿ, ಆ ಹೆಣ್ಮಗಳು ತನ್ನ ಬದುಕನ್ನು ಅಲ್ಲೇ ಕಟ್ಟಿಕೊಳ್ಳೋದಾದರೂ ಕೂಡ ಅದು ಅವಳ ಬದುಕಿಗೆ ಒಳ್ಳೆಯದೇ ಆಗಲಿ. ನೀವು ಈ ಸಮಯದಲ್ಲಿ ಪ್ರಾಣ ಕಳ್ಕೊಳ್ಳೋವಷ್ಟು, ಇನ್ನೇನೋ ಕೊರಗುವಷ್ಟು ಆಗುತ್ತವೆ, ಸುಲಭ ಅಲ್ಲ ಇಂಥವೆಲ್ಲ ಸಹಿಸ್ಕೊಳ್ಳೋದು. ಬಟ್ ನೀವು ಮಗಳ ಒಳ್ಳೆಯದನ್ನು ಮಾತ್ರ ಬಯಸೋದಾದರೆ ಪ್ರಾರ್ಥನೆ ಮಾಡಿ, ಪ್ರೇ ಮಾಡಿ, ಅವಳಿಗೋಸ್ಕರ ಪ್ರಾರ್ಥಿಸಿ. ಯಾಕಂದರೆ ಯಾರೊಂದಿಗೆ ಬದುಕ್ತಾರೆ, ಎಷ್ಟು ದಿನ ಬದುಕ್ತಾರೆ, ಇದೆಲ್ಲದಕ್ಕೂ ಮೀರಿ ಇನ್ಯಾರದ್ದೋ ಮಾಟ ಮಂತ್ರ, ಇನ್ಯಾರದೋ ಮಾಡಿದ ಕಪ್ಪು ಶಕ್ತಿಗಳು ನಮ್ಮೊಳಗಡೆ ಪ್ರವೇಶ ಮಾಡುವಷ್ಟು ನಾವು ಇನ್ನೊಬ್ಬರಿಗೆ ಅಡಿಯಾಳ ಆಗಬಾರ್ದು ಅಥವಾ ದುರ್ಬಲರಾಗಬಾರ್ದು. ಈ ವಿಚಾರಕ್ಕಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ ಎಲ್ಲ ಹಂಗೆ ಮಾಡೋದಾದರೆ ಕಥೆ ಏನಾಗಬೇಕು ಮತ್ತೆ? ಅಲ್ಲ, ಮೊದಲಿಂದಲೂ ನಮ್ಮ ಜಾಗೆ ಇವರ ತಂದೆ 2 ಮದುವೆ ಆಗಿದ್ದಾರೆ, ನನ್ನ ಮಾವ. ಅದೇನೇ ಇರಲಿ, ಅದನ್ನು ಇದಕ್ಕೂ ಸೇರಿಸ್ಬೇಡವಾ? ನಿನ್ನ ಮಗಳು 3 ತಿಂಗಳೊಳಗಡೆ ನಿನ್ನ ಮನೆಗೆ ಬರ್ತಾಳೆ, ಒಳ್ಳೇದಾಗುತ್ತೆ. ಬಟ್ ದಯವಿಟ್ಟು ಇಲ್ಲೇ ಇರಿ, ಇಲ್ಲೇ ಇರು, ಹೋಗಬೇಡ, ಇದು ಯಾವುದೂ ಹೇಳಬೇಡ. ನಿರ್ಧಾರ ಅವಳೇ ತಾಂಡಿ ಏನು ಬರ್ತಾಳೆ ಅದನ್ನು ಗೌರವಿಸಿ, ಆಯ್ತಲ್ಲ? ನಾನು ಇಲ್ಲೇ ಇರೋ ಥರ ನೀನು ಕೇಳ್ಕೋ ಬೇಡ. ಯಾಕಂದರೆ ನನ್ನ ಗಮನಕ್ಕೆ ಬರ್ತಾ ಇರೋದು ಏನಂದರೆ, ನಾಳೆ ದಿನ ನಿಮ್ಮ ವಯಸ್ಸಾದ ಕಾಲದಲ್ಲಿ ನೀವು ಬಿದ್ದು ಇನ್ನೇನು ದೇಹವನ್ನು ತ್ಯಜಿಸುವಂತಹ ಅಥವಾ ಪ್ರಾಣ ಬಿಡೋ ಕಾಲದಲ್ಲಿ ಈಕೆಯ ಒಂಟಿ ಬದುಕು ನಿಮಗೆ ಇದಕ್ಕಿಂತ ದೊಡ್ಡ ನರಕ ತೋರಿಸುತ್ತೆ. ನೀವು ಹೇಳ್ತೀರಾ ಮದುವೆ ಆಗದೆ ಇದು ಬಿಡ್ಲಿ, ಪರವಾಗಿಲ್ಲ ಪರವಾಗಿಲ್ಲ, ನಮ್ಮ ಜೊತೆ ಇದ್ದು ಬಿಡ್ಲಿ ಅಂತ. ಮೋಹನವಾದು. ನಾಳೆ ದಿನ ನೀವು ಹೋದ ಮೇಲೆ ಈಕೆಯನ್ನು ಸಮಾಜ ಕಿತ್ತು ತಿನ್ನುತ್ತಲ್ಲ, ಯಾರಿಗೆ ಹೇಳ್ಬೇಕು ಮತ್ತೆ? ಆಕೆ ಸುಲಭ ಇಲ್ಲವಾ? ಈಕೆ ಮಾಡಿರೋದು ಸರಿ ಅಂತ ಹೇಳ್ತಾ ಇಲ್ಲ, ಒಂದು ಹಂತದವರೆಗೂ ನಾವು ತಡಿಬೋದವ. ಚಿಕ್ಕ ಪುಟ್ಟ ಮಳೆ ಹನಿಗಳನ್ನು ನಾವು ಮಣ್ಣಾಕಿ ತಡಿಬೋದು. ದೊಡ್ಡ ಅಲೆಗಳು ಬಂದು ನಿಂತಿದ್ದಾವೆ, ಮುಳುಗಿ ಹೋಗ್ತಾ ಇದೆ, ಏನು ಮಾಡ್ತೀಯ? ಶರಣಾಗಬೇಕಷ್ಟೇ. ಅಲ್ಲೆಲ್ಲೋ
9ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ಇಲ್ಲೆಲ್ಲೋ ಕಂಡು ಬಂತಲ್ಲ, ಅಲ್ಲಿ ನರ್ಕ ತೋರಿಸಿ ಸರಿ ಮಾಡಬೇಕಿತ್ತು. ಅದೇ ನಾವು ಆಗ ಇಬ್ಬರು ಕೂಡ ಆ, ಇದು ಒಳ್ಳೇದಲ್ಲವ. ಇವತ್ತಿಗೂ ಅಷ್ಟೇ, ಇವನ್ ನನ್ನ ಮನೆಯಲ್ಲಿರುವ ನನ್ನ ಸಂಪರ್ಕದಲ್ಲಿರೋ ಚಿಕ್ಕ ಪುಟ್ಟ ನನ್ನ ಪ್ರೀತಿ ಪಾತ್ರ ಹುಡುಗರು ಯಾರಾದರೂ ಇಂಥದ್ದೇನಾದ್ರು ಕಂಡು ಬಂದರೆ ನಾನು ಅವರಿಗೆ ನನ್ನ ಮೌನದ ಮೂಲಕವೋ ಮಾತಿನ ಮೂಲಕವೋ ಅವ್ರಿಗೆ ಬಹಳ ದೊಡ್ಡ ವಾರ್ನಿಂಗ್ ಕೊಡ್ತೀನಿ. ಕಾರಣ, ಯಾವುದನ್ನು ನೀವು ಬಹಳ ಎಳೆಯದ್ರಲ್ಲೇ ಅಯ್ಯೋ ತಡೆಯಪ್ಪ ಬೇಜಾರು ಮಾಡ್ಕೊಂಬಿಟ್ಟಳು ಹಂಗೆ ಹಿಂಗೆ ಅಲ್ಲವ, 9ನೇ ಕ್ಲಾಸಿಗೆ ಲವ್ ಪವ್ ಅಂತ ಹೋಗಿ ಎತ್ತವರಿಗೆ ಕಣ್ಣಿಗೆ ಮಣ್ಣೆರ್ಚುವಷ್ಟು ಬುದ್ಧಿ ಇರೋಳು ಅದು ಹೇಗವ್ವ ಮುಗ್ದಳಾಗ್ತಾಳೆ? ಎತ್ತವ್ರಿಗೆ ಹೆಗಣ ಮುದ್ದಿ ಇರ್ಬೋದು, ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡವ. ಸೊ ನಿಮ್ದಿಲ್ ದೋಷ ಏನು? ಯಾವುದನ್ನು ಆರಂಭದಲ್ಲಿ ಚೂಟ್ ಹಾಕಬೇಕಿತ್ತು ಅಥವಾ ಸ್ವಲ್ಪ ಕಠಿಣವಾಗಿ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಅಲ್ಲ, ನನಗನ್ಸೋದು ಮದುವೆ ಇನ್ನೊಂದು ವಾರ ಇದ್ದಾಗ ಮದುವೆ ಕ್ಯಾನ್ಸಲ್ ಆಗೋದಿಲ್ಲವ? ನಿಮ್ಮ 3 ಲಕ್ಷದಿಂದ ಅವ್ರ ಮಾನ ಬಂದ್ಬಿಡ್ತಾ? ಹೆಣ್ಣೆತ್ತು ನಿನ್ನ ದುಃಖ ಒಂದು ಕಡೆ ಇದೆ, ಹೌದವ. ಆದರೆ ನಿನ್ನ ಮಗನಿಗೆ ಮದುವೆ ಮಾಡೋ ಸಮಯದಲ್ಲಿ ಈ ಥರದ್ದಾದರೆ 3 ಲಕ್ಷ ಕೊಟ್ಟರೆ ನಿಂಗೆ ಮರ್ಯಾದೆ ಬಂದ್ಬಿಡುತ್ತಾ ಹೋಗಿರೋದು? ಇಲ್ಲ, ನಮಗೆ ಅಂದರೆ ನಿಮಗೆ ಯಾವ ದುಃಖ ಹೆಚ್ಚಿರ್ಬೇಕು ಗೊತ್ತೇನು? ಅಯ್ಯೋ ನಾವು ಇನ್ನೊಬ್ರು ಮನೆ ಹುಡುಗನ ಬದುಕಲ್ಲಿ ಹಿಂಗೆ ಆಟ ಆಡ್ಬಿಡ್ತಾರಲ್ಲ, ಅಥವಾ ನಮ್ದು ಏನಪ್ಪ ಹಿಂಗಾಯ್ತು. ಅವನಿಗೆ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಹ ಅದೇ ದೇವರ ಹತ್ರ ನಾನು ಕೇಳಿಕೊಳ್ಳೋದು. ನಾವು ಪ್ರಾರ್ಥನೆ ಅದಿರ್ಬೇಕು. ಅವನಿಗೆ ಪ್ರಾರ್ಥನೆ ಮಾಡುದು. ಮಗ ಇದ್ದಾನೆ, ಏನು ನಿನ್ನ ಮನೆ ಉದ್ಧಾರ ಆಗುತ್ತೆ, ಏನು ಈಕೆ ಹೋಗಿದ್ರಿಂದ ಮನೆ ಹಾಳಾಗಲ್ಲ, ಒಳ್ಳೇದಾಗುತ್ತೆ, ಇನ್ನೂ ಚೆನ್ನಾಗಿ ಬದುಕ್ತೀರ ನೀವು, ಡೋಂಟ್ ವರಿ. ಆದರೆ ನನಗನ್ಸೋದು ನಿಮ್ಮ ದುಃಖ, ಅಯ್ಯೋ ಇನ್ನೊಬ್ಬ ಮನೆ ಹುಡುಗ, ಅದೇ ಆ ಹುಡುಗ ಓಡೋಗ್ಬಿಟ್ಟು ಆ ಹುಡುಗ ಇನ್ಯಾವುದೋ ಹುಡುಗಿ ಜೊತೆ ಓಡೋಗಿ ನಿಮಗೆ 3 ಲಕ್ಷ ಕೊಟ್ಟಿದ್ರೆ ನಿಮ್ಮ ಮನ್ಸು ತಡೆಯೋದಾ? ಹಂಗೆ ಪುಣ್ಯ. ಈಗೇನು ಕಟ್ಕೊಂಡಾದ್ಮೇಲೆ ಹೋಗಿದ್ರೆ ಅವನ ಕತೆ ಏನಾಗ್ತಿತ್ತು ಮತ್ತೆ? ಅದೇ ಅಷ್ಟಾದ್ರೂ ಮತ್ತೆ ಅದೇ ಪುಣ್ಯ ಅನ್ಕೋಬೇಕು ನಾವು. ಹಾಗಾಗಿ ಅವೆಲ್ಲ ಮನೆಯ ಸಂತಾನಗಳು ನೋಡವ, ಅದಕ್ಕೆ ಮಕ್ಕಳು ನಮ್ಮ ಕರ್ಮಗಳ ರೂಪದಲ್ಲಿ ಹುಟ್ಟು ಬರ್ತಾರಂತೆ. ಅದೇ ನನ್ನ ಕರ್ಮವೇ ನಾನು ಹೇಳುದು. ಹಾಗಾಗಿ ಅದನ್ನ ತೀರಿಸ್ಬೇಕು, ಏನು ಮಾಡ್ಲಿಕ್ಕಾಗಲ್ಲ. ತುಂಬಾ ದುಃಖ ಮಾಡ್ಕೊಳ್ಬೇಡವ. ನಿನ್ನ ಆಸೆಯಂತೆ ನನ್ನ ಹಾರೈಕೆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ಖಂಡಿತ 3 ತಿಂಗಳ ಒಳಗಾಗಿ ನಿನ್ನ ಮಗಳು ಬರ್ತಾಳೆ. ಹಾಗೆ ಬಂದ ಮಗಳನ್ನ ಇಲ್ಲೇ ಉಳಿ, ಅದನ್ನು ಬಿಟ್ಟುಬಿಡು, ಶಾಶ್ವತವಾಗಿಲ್ಲೇ ಇರು. ಯಾವುದೇ ರೀತಿ ಉಪದೇಶ ನೀನು ಮಾಡಬಾರದು. ಭಗವಂತನ ಅನುಗ್ರಹದಿಂದ ಆಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಅದು ನಿಮ್ಮ ಬಳಿಯೇ ಉಳಿಯೋದ ಅಥವಾ ಅಲ್ಲಿಗೆ ಹೋಗೋದ, ಏನೇ ಇದ್ದರೂ ಆಕೆಯ ಬದುಕಿಗೆ ಒಳ್ಳೆಯದೇ ಆಗುತ್ತೆ. ನಿಮ್ಮ ಕಡೆಯಿಂದ ನಿಮ್ಮ ಮಗಳು ನಿಮ್ಮ ಹತ್ತಿರದಲ್ಲಿರುವಂತೆ ದೇವರು ಆಶೀರ್ವದಿಸಲಿ. ಈ ಸಮಯದಲ್ಲಿ ಇನ್ಯಾವುದೋ ವಾಮ ಮಾರ್ಗದಲ್ಲಿ ಹೋಗಿ ನಾವು ಈಕೆಯನ್ನು ಹತ್ರ ಕರ್ಕೊಳ್ತೀವಿ. ಯಾವುದೇ ಶಕ್ತಿ ಪ್ರಯೋಗಗಳಾದರೂ ಕೂಡ ವಿಧಿಯ ಮುಂದೆ ಯಾವುದೂ ನಿಲ್ಲದಲ್ಲ. ದೇವರು ನನ್ನ ಗಂಡನಿಗೆ ಹೇಳಿದ್ರು ಸ್ವಲ್ಪ ಅರ್ಥ ಆಗುದಿಲ್ಲ. ಅವರು ಮೊದ್ಲೇ ಯಾವುದನ್ನು ನಂಬುತ್ತಾ ಇಲ್ಲ ಇತ್ತು, ಜ್ಯೋತಿಷ್ಯರು ಯಾವುದಕ್ಕೂ ಹೋಗ್ತಾ ಇಲ್ಲ ಇತ್ತು. ಮಗಳ ಇದ್ದು ಆದ ಕಾರಣ ಇದ್ದ ಜ್ಯೋತಿಷ್ಯರು ಇದೇ ಲಕ್ಷ 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 ಖರ್ಚಾಯ್ತು ಮಗಳಿಗೆ ಬೇಕಾಗಿದೆ. ಅವರು ಮೊದ್ಲು ಜ್ಯೋತಿಷ್ಯ ಅಂತ ನಂಬುತ್ತಾ ಇಲ್ಲ ಇತ್ತು. ಈಗ ನಿಮ್ಮ ಗಂಡ ಏನ್ ನಂಬ್ತಾ ಇರೋದು? ಈಗ ಎಲ್ಲ ನಂಬುದು, ಹೇಳಿದೆಲ್ಲ ನಂಬುತ್ತಾರೆ. ಮತ್ತೆ ಅವರಿಗೆ ಮಾತಾಡುದಿಲ್ಲ, ಎಂತ ಮಾತಾಡುದಿಲ್ಲ. ಮಾತಾಡಿದ್ರೆ ಬೇಜಾರಾಗ್ತಲ್ಲ. ಆಯ್ತು, ನನಗನ್ಸಿದ್ ನಾನು ತಿಳಿಸಿದ್ದೀನಿ. ದೇವರ ದಯೆಯಿಂದ ಇಲ್ಲಿವರೆಗೂ ಭಗವಂತನ ಅನುಗ್ರಹದಿಂದ ಬಂದಿದ್ದೀಯ. ಇಲ್ಲಿ ನಿಮ್ಮ ನಂಬಿಕೆಗಳು ಏನಿದ್ದಾವೋ ಅದು ನಿಮಗೆ ಬಿಡ್ತೀನಿ. ನನ್ನ ಅರಿವಿನಲ್ಲಿ ನಿಮಗೆ ಕೇವಲ ಯಾರೋ ಮಾಡಿಸಿದ್ರು, ಏನೋ ಆಯಿತು, ಇದೆಲ್ಲವನ್ನು ಮೀರಿ ಇವೆಲ್ಲ ಬದುಕು, ಯೌವನ ಆಗಿರ್ಬೋದು, ಸೌಂದರ್ಯ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಇವೆಲ್ಲ ಕಣ್ಣ ಮುಚ್ಚಾಲಿನವ. ಇವತ್ತಿರ್ತವೆ, ನಾಳೆ ಹೋಗ್ತವೆ. ಅದನ್ನು ನಂಬಿಕೊಂಡು ಯಾರ್ಯಾರು ಮಾತು ತಪ್ತಾರೆ, ನಂಬಿಕೆ ದ್ರೋಹ ಮಾಡ್ತಾರೆ, ಅವರೆಲ್ಲ ಅನುಭವಿಸ್ಲೇಬೇಕು. ಇವೆಲ್ಲ ಎಷ್ಟು ದಿನ? ಸೌಂದರ್ಯ, ಆರೋಗ್ಯವಂತ ಜೀವನ, ಯೌವನ, ಇವೆಲ್ಲ ಬದಲಾವಣೆಗೆ ಒಳಪಟ್ಟಿದೆ. ಅವೆಲ್ಲ ಹರಿವೆ ಹೊರತು ಅವೆಲ್ಲ ತೀರ ಅಲ್ಲ, ಅದು ಅಂತ್ಯ ಅಲ್ಲ. ಅವೆಲ್ಲ ಬದಲಾವಣೆಗೆ ಒಳಪಟ್ಟಿದೆ. ತೀರ ಯಾವುದು?
ಅಲ್ಲೆಲ್ಲೋ ದೇಹ ಎಲ್ಲ ಮುಪ್ಪಾಗಿ, ಚರ್ಮ ಸುಕ್ಕಾಗಿ, ಕೂದಲೆಲ್ಲ ಬಿಳಿಯಾಗಿ, ಒಂದು ಲೋಟ ನೀರು ತಗೊಂಡು ಕುಡಿಯೋಕೆ ಹೋಗದೆ ಇರೋ ಸ್ಥಿತಿಗೆ ಹೋಗ್ತೀವ್ರಲ್ಲ, ಅದು ಅಲ್ಲಿ ಅಂತ್ಯ, ಅಲ್ಲಿ ದಡ ಇರೋದು. ಇಲ್ಲಿ ಸೌಂದರ್ಯ, ಓ ಇವೆಲ್ಲ ಹಿಂಗೆ ಇದ್ದು ಬಿಡ್ತವೆ, ಬಿಡು ಹಿಂಗೆ ಆಟ ಆಡಿಬಿಡೋಣ. ಹೀಗೆ ತೆಗೆದುಕೊಂಡ ನಿರ್ಧಾರಗಳು ಅವೆಲ್ಲ ಮುಂದಿನ ವಾರನೇ ಎಲ್ಲ ಶಾಪ ಆಗ್ಬೋದು, ಯಾರಿಗೆ ಗೊತ್ತು. ಅದಕ್ಕೆ ಚೆನ್ನಾಗಿ ಯೌವನ ಇದ್ದ ಕಾಲದಲ್ಲಿ, ಸೌಂದರ್ಯ ಇದ್ದ ಕಾಲದಲ್ಲಿ, ಆರೋಗ್ಯ ಇದ್ದ ಕಾಲದಲ್ಲಿ ತುಂಬ ಮೆರೆಯೋಕೆ ಹೋಗಬಾರ್ದು. ಇಲ್ಲಿ ಯಾರೋ ಏನೋ ಮಾಡಿಸಿದ್ದಾರೆ ಅನ್ನೋದನ್ನು ಮೊದಲು ತಲೆಯಿಂದ ತೆಗೆದು ಹಾಕುವ. ಆಯಿತು, ಅಲ್ಲಿ ಏನೇ ಆಗಿರಲಿ, ನಿನ್ನ ಮಗಳ ಮನಸ್ಸಿನಲ್ಲಿ ಈ ವಿಚಾರ ಮದುವೆ ಇನ್ನೊಂದು ವಾರ ಇದ್ದಾಗ ಬಂದಿರೋದಲ್ಲ. ಅದಕ್ಕೆ ಹೊರಗಿನವರ ಧೈರ್ಯ ಕೊಟ್ಟಿದ್ದಾರೆ, ಹೊರಗಿನ ಹೇಳಿಕೆ ಮಾತುಗಳಿದ್ದಾವೆ. ಅಲ್ಲ, ಅದು ರಾತ್ರಿ ಮಧ್ಯರಾತ್ರಿ ಅವಳಿಗೆ ಹೊರಗೆಲ್ಲ ಹೋಗ್ಲಿಕ್ಕೆ ಇದ್ದಕ್ಕೆ, ಆದ್ರೆ ಅದಕ್ಕೆ ಹೇಳಿದೆ, ಹೊರಗಿನವ್ರ ಬೆಂಬಲ ಇಲ್ಲದೆ ಇದಾಗಲ್ಲ. ಅದಕ್ಕೂ ಮೀರಿ ಇನ್ನು ಮುಂದೆಯೂ ಹೊರಗಿನವ್ರ ಮಾತಿನ ಕೇಳಿಕೊಂಡೇ ಆಕೆ ಬದುಕ್ತಾಳೆ. ನಿಮ್ಮ ಮನಸ್ಸಿಗೆ ನಾನು ಅದನ್ನು ಮೊದಲೇ ಹೇಳಿರ್ತೀನಿ, ನೀವು ಇಲ್ಲಿ ಇನ್ನೇ 1000 ಓಡಾಡಿ, ಲಕ್ಷ ಖರ್ಚು ಮಾಡಿ, ಆ ಹೆಣ್ಣುಮಗಳು ನಿಮಗೆ ಮಗಳಾಗಿ ನಿಮ್ಮ ಸಂಪರ್ಕದಲ್ಲಿರ್ತಾಳೆ, ಮಾತಾಡ್ತಾಳೆ ಅನ್ನೋದು ಬಿಟ್ಟರೆ ಇಲ್ಲೇ ಬಂದು ಉಳಿಯುವಷ್ಟು ಸಡಿಲವನ್ನು ಆ ಕಡೆಯವರು ಮಾಡಿಕೊಡಲ್ಲ. ಅದೇ ಅವಳು ಅವನ ಹತ್ರ ಏನು ಜೀವನ ಮಾಡಿದ್ರೆ ಮಾತಾಡ್ಲಿಕ್ಕೆ ಏನು ಇವರು ಬಿಡ್ಲಿಕ್ಕೆ ಇಲ್ಲ. ಅವನನ್ನು ಬಿಟ್ರೆ ನಮ್ಮನ್ನು ಅವನು ಬಂದ. ಆಯಿತು, ಅದೇನೇ ಇರಲಿ, ನನ್ನ ಹಾರೈಕೆ ಮಗಳ ತಾಯಿಯಾಗಿ ನೀವು ನಿಮ್ಮ ಮಗಳ ಬೆಳವಣಿಗೆಯನ್ನು ನೋಡುವಂತಾಗಲಿ. ಆದರೆ ನೀವು ಮಗ ಇದ್ದಾನೆ, ಇನ್ನೂ ಜೀವನ ಇದೆ, ಇದರಿಂದ ಎಲ್ಲವೂ ಮುಗಿದು ಹೋಗಿಲ್ಲ. ಅವರವರವರವರವರು ಬುದ್ಧಿ ಯೋಗ್ಯತೆಗಳನ್ನು ತೋರಿಸಿದ್ದಾರೆ. ಮಗನ ಬದುಕಲ್ಲಿ ಇಂಥವೆಲ್ಲ ನಡೆದಂಗೆ ಎಚ್ಚರ ವಹಿಸೋದು, ನಿನ್ನ ವಂಶ ಕಾಪಾಡಿಕೊಳ್ಳೋದು ನಿಮ್ಮ ಕೈಲಿದೆ, ಹೌದಲ್ಲ? ಅದೇ ಅವನು ಆ ಕಡೆ ಗಮನ ಕೊಡಿ. ಮೊಬೈಲ್ ತುಂಬಾ ಮಾತ್ರ ಕಲಿತಾನೆ, ಒಳ್ಳೆ ಕಲಿತಾನೆ. ನೀವು ಇವನ್ನೆಲ್ಲ ಕೊರಕೊಂಡು ಕೂತ್ಕೊಂಡು ಕಣ್ಣೋಡಿಸ್ಕೊಂಡ ಮೇಲೆ ಎದ್ದೇಳುವಷ್ಟೊತ್ತಿಗೆ ಇರೋದೊಂದು ಕೆಟ್ಟು ಹೋದ್ರೆ ಏನು ಮಾಡ್ತೀಯವ್ವ? ಆ ಥರ ಯಾವುದು ಆಗಬಾರ್ದು. ನಿಮ್ಮ ಗಂಡನಿಗೂ ಹೇಳಿ. ಇದ್ರಲ್ಲಿ ನೆಮ್ಮದಿ ಇಲ್ಲದ ಆಗುತ್ತವ ಪಾಪ. ಸಾಕಿ ಸಲಹಿದ ಹೆಣ್ಣು ಮಗಳು ಹಿಂಗೆ ಹೊಂಟು ಹೋಗ್ಬಿಟ್ರೆ ಯಾರಿಗೆ ನೆಮ್ಮದಿ ಇರುತ್ತೆ? ನಾನು ಕೇಳ್ಕೊಳ್ಳೋದವ, ದಯವಿಟ್ಟು ಈ ಮಗಳ ಮೇಲೆ ನಿಮ್ಮ ನೆಮ್ಮದಿಯನ್ನು ನಿರ್ಧಾರ ಮಾಡಿಕೊಳ್ಬೇಡಿ. ನಿಮ್ಮ ನೆಮ್ಮದಿ ಅವಳಲ್ಲೂ ಇಲ್ಲ, ಯಾರಲ್ಲೂ ಇಲ್ಲ. ಆಯಿತು, ನಮ್ಮ ಬಳಿ ಇದ್ದಂತಹ ಸಮಯದಲ್ಲಿ ನಾವು ಪ್ರೀತಿ ಕೊಡಬೇಕಾ, ಬೆಳೆಸಬೇಕಾ, ಓದಿಸ್ಬೇಕಾ ಎಲ್ಲ ಮಾಡಿದ್ದೀವಿ. ಕೆಲವೊಮ್ಮೆ ಹಾಗೇನವ, ಚೆನ್ನಾಗಿರಲಿ ಅಂತ ತಂದು ಮೀನನ್ನು ಹೊಂಡದೊಳಗಡೆ ನೀರೊಳಗಡೆ ಬಿಡ್ತೀರ, ಅವು ಆಟ ಆಡ್ಕೊಂಡು ಎಗ್ರಿ ದಡಕ್ಕೆ ಹೋಯ್ತವೆ ಅಂದರೆ ಅದನ್ನು ಯಾರು ತಪ್ಪಿಸಬಲ್ಲರು? ಎಷ್ಟು ಸತಿ ನೀವು ನೀರಿಗೆ ತೆಗೆದಾಕ್ತೀರಾ? ಅಯ್ಯೋ ನೀರು ಬಿಟ್ಟು ಹೋದರೆ ನಾನು ಸತ್ತು ಹೋಗ್ತೀನಿ ಅನ್ನೋ ಅರಿವಿಲ್ಲದೆ ಹೋದರೆ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಕೈಲಾದಷ್ಟು ನೀವು ಮಾಡಿದ್ದೀರಿ, ತಣ್ಣಗಿರವ ಬೆಚ್ಚಗಿರವ ಅಂತ ಸಾಕಿದ್ದೀರಿ. ಬಟ್ ಏನೇ ಆಗಲಿ, ಆ ಮಗಳು ಇನ್ನೊಂದು ಮನೆಯ ಹುಡುಗನ ಬದುಕಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿದ್ದಾಳೆ. ಅದು ಒಬ್ಬ ಹುಡುಗನಾಗಿ ಇವತ್ತಿನ ಕಾಲಕ್ಕೆ ಬಹಳ ಕಡಿಮೆ ಗಾಯ ಅಲ್ಲವ ಅದು, ಹೌದಲ್ಲವಾ? ನಿಮಗದೆಷ್ಟು ಹಿರಿದಾಗ ಕಾಣ್ತಿದೆಯೋ ಗೊತ್ತಿಲ್ಲ. ಎಷ್ಟು ಸಲ ಆಗಿದೆ ಇದು. ನಿಮ್ಮ ಇದು ಜ್ಞಾನ ಇದು ಕೇಳಿ ಕೇಳಿ ಮನಸ್ಸು ಗಟ್ಟಿ ಮಾಡಿದ್ದು. ನನ್ನಕ್ಕಿಂತ ನಂಗೆ ಗಂಡ ಎಲ್ಲರಿದ್ದಾರೆ, ಯಾರಿಲ್ಲದವರು ಬದುಕುತ್ತಾರೆ ಅಂತ ಕೇಳಿ ನನಗೆ ಮನಸ್ಸು ಗಟ್ಟಿ ಮಾಡಿದೆ. ಮತ್ತೆ ಇರ್ಲವ್ವ, ತಾಯಿಯಾಗಿ ನೀನು ಇನ್ನೂ ನಿನ್ನ ಮಗನಿಂದ ಒಳ್ಳೆಯ ಜೀವನವನ್ನು ನೋಡ್ತೀಯ. ನೋಡವ್ವ, ಇನ್ನೊಂದು ಹೇಳ್ತೀನಿ, ನೀವೆಷ್ಟೇ ನೀರನ್ನು ಬಿಸಿ ಮಾಡಿದ್ರು ಮತ್ತೆ ತಣ್ಣಗಾಗೇ ಆಗಬೇಕು. ನೀರಿನ ಗುಣವೇ ತಂಪಾಗಿರೋದು. ನೀವು ಒಲೆ ಮೇಲಿಟ್ಟು ಎಷ್ಟು ಬಿಸಿ ಮಾಡಿದ್ರು, ಎಷ್ಟೇ ಕೊತ 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 ಕುದಿಸಿದ್ರು 5 ನಿಮಿಷ ಬಿಟ್ಟರೆ ಮತ್ತೆ ಅದೇ ಮೊದಲೇ ಸ್ಥಿತಿಗೆ ಬರುತ್ತೆ. ಹಾಗೆ ಬದುಕಲ್ಲಿ ಏನೇ ದುರ್ಘಟನೆಗಳು ನಡೆದ್ರು, ಏನೇ ಸಮಯ ಪರಿಸ್ಥಿತಿಗಳು ಸಂದರ್ಭಗಳು ಉದ್ವಿಗ್ನವಾದರೂ, ಬೆಂಕಿಯಾದರೂ ಮತ್ತೆ ಮೊದಲಿನಂತ ಆಗಲೇಬೇಕು. ಸ್ವಲ್ಪ ಸಮಯ ಬೇಕಾಗ್ಬೋದು ಅಲ್ಲವಾ? ನಿಮ್ಮ ಪ್ರೀತಿ ಪಾತ್ರ ಎಷ್ಟೋ ಜನ ಸತ್ತಿರೋರ್ನೇ ಹತ್ತು ಕರೆದು ಕಡೆಗೆ ಗುಂಡಿಗೆ ಮುಚ್ಚಿ 1 ವರ್ಷ 2 ವರ್ಷ ಆದಮೇಲೆ ಮರ್ತು ನಿಮ್ಮ ಜೀವನ ನೋಡ್ತಾ ಇದ್ದೀರ. ಹಂಗೆ ಎಲ್ಲವೂ ಅಷ್ಟೇ, ಮೊದಲು 1 ವಾರ 1 ತಿಂಗಳು ಹಿಂಗಿರುತ್ತೆ ನೋವು. ಆ ಸಮಯದಲ್ಲಿ ಹೆಂಗೋ ಮನಸ್ಸು ಗಟ್ಟಿ ಮಾಡ್ಕೊಂಡು ಇರಬೇಕು.
ಯಾರನ್ನು ಬಲವಂತವಾಗಿ ನಿಮ್ಮ ಜೊತೆ ಇಟ್ಕೊಳ್ಳೋಕೆ ಹೋಗಬಾರ್ದು. ಶಿವ ಕಳಿಸಿದ್ದಾನೆ, ಶಿವ ಕರ್ಕೊಳ್ಳೋವರೆಗೂ ನಮ್ಮಿಂದ ಇನ್ನೊಬ್ರಿಗೆ ಅನ್ಯಾಯ ಆಗದಂಗೆ ನಡ್ಕೊಳ್ಬೇಕು, ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ನಮ್ಮ ಹತ್ರ ಇರೋಕ್ಕಾಗದೆ ಇನ್ನೊಬ್ಬರ ಹತ್ರ ಹೋಗ್ತೀನಿ ಅಂತ ಅವ್ನು ಕಳಿಸ್ಕೊಡ್ಬೇಕು. ಅದು ಯಾರಾದರೂ ಅಷ್ಟೇ. ಮನಸ್ಸಂತೂ ಇಷ್ಟು ಗಟ್ಟಿ ಮಾಡ್ಕೊಳ್ಳವ್ವ, ಧೈರ್ಯವಾಗಿರು. ನಿನ್ನ ಮಗನ ಬದುಕನ್ನು ಚೆನ್ನಾಗಿ ಕಟ್ಟು. ಮಗಳ ವಿಚಾರ ಎಲ್ಲೇ ಇರವ ಚೆನ್ನಾಗಿರು ಅಂತ ಹಾರೈಸು. ಯಾವತ್ತಿದ್ರೂ ಇನ್ನೊಬ್ಬರ ಮನೆಗೆ ಹೋಗಬೇಕಿತ್ತು, ಯಾಕೋ ಈ ರೀತಿ ಹೋಗ್ಬಿಟ್ಟಿದೆ. ಮಾನ ಅಪಮಾನ ಮರ್ಯಾದೆ ಅಂತ ಕೊರಗಬೇಡವ್ವ. ಇದಕ್ಕಿಂತ ಹೀನಾಯವಾಗಿ ಇಡೀ ಮನೆಯೆಲ್ಲ ರಣರಂಗ ಆಗಿ ರಕ್ತಪಾತ ಆಗಿದ್ದನ್ನು ನಾನು ಕೇಳಿದ್ದೀನಿ. ಏನೋ ಅವಳ ಹಣೆ ಬರ ಇತ್ತು, ಅವಳು ಓದ್ಲು. ಕೆಟ್ಟು ಬಂದರೆ ನಿಮ್ಮ ಹಿರಿಯರು ಏನು ಹೇಳ್ತಾರೆ ಹಂಗೆ ಕೇಳಿ. ಇಲ್ಲ ಅವಳು ಹಂಗೆ ಅಲ್ಲೇ ಇದ್ಬಿಟ್ಲು ಅಂದರೆ ಆಯಿತು, ನೀನು ಅಲ್ಲೇ ಇರವ ಅಂತ ಮನಸ್ಸದ ಗಟ್ಟಿ ಮಾಡ್ಕೊಳ್ಳಿ. ಮನೆ ದೇವರನ್ನು ನಂಬಿ ಏನೇ ಇದ್ದರೂ ಕೂಡ ನಿನ್ನ ಮನಸ್ಸಿನೊಳಗಡೆ ನೀನು ಕುಗ್ಗಿ ಹೋದರೆ ಯಾರು ಬರಲ್ಲವ ಕಡೆಗೆ. ಧೈರ್ಯವಾಗಿರು. ಇಷ್ಟು ವರ್ಷದ ಬದುಕನ್ನು 48-49 ವರ್ಷ ಬದುಕಿದ್ದೀಯಾ. ಮುಂದೆಯೂ ನಿನ್ನ ಮಗನ ಬದುಕಲ್ಲಿ ಒಳ್ಳೆ ದಿನಗಳನ್ನು ನೋಡೋರಿದ್ದೀರಾ. ಮಗಳ ವಿಚಾರದಲ್ಲಿ ನಾವು ಏನು ವಶೀಕರಣ ತೆಗೆಸ್ಬಿಟ್ಟು ಕರೆಸ್ಬಿಡ್ತೀವಿ, ಇದು ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ ಹುಡುಗಿಯನ್ನು ಒಂದು ಹಂತಕ್ಕೆ ಕರೆಸಿರುವುದು ಯಾವುದೋ ವಾಮ ಮಾರ್ಗದ ಮೂಲಕವಾದರೂ ಕೂಡ, ಆದರೆ ಈಗಾಗಲೇ 5 ವರ್ಷದಿಂದ ಇರುವ ಪ್ರೇಮ ಬಹಳ ಆಳವಾದದ್ದು. 2-3 ಸಲ ಪೆಟ್ಟು ತಿಂತೀರಷ್ಟೇ. ಮತ್ತೆ ಬರೋದು ಹೋಗೋದು ಮಾಡಿದ್ರೆ ನಿಮಗೂ ಒಳ್ಳೇದಲ್ಲ ಅದು. ಒಳಗಡೆ ಕಾಲಿಡುವ ಮುನ್ನ ಆಕೆ ನಿರ್ಧಾರ ಏನು ಅಂತ ಕೇಳಿ ಒಳಗಡೆ ಕರ್ಕೊಳ್ಳಿ. ಅಲ್ಲಿವರೆಗೂ ನಿಮ್ಮ ಪಾಡಿಗೆ ನೀವು ಇರೋದು ಕಲೀರಿ. ಚೆನ್ನಾಗಿ ಊಟ ಮಾಡವ, ಧೈರ್ಯವಾಗಿರು. ಒಂದು ತಿಳ್ಕೊಳ್ಳಿ, ಯಾವುದೇ ಆಗಲಿ ಅದರಲ್ಲೂ ಕೆಡುಕು. ನಿಮ್ಮ ಮನೆ ಅಕ್ಕಪಕ್ಕ ಜಾಲಿ ಗಿಡಗಳು ಬೆಳೀತಾವೆ ಅಂದರೆ ಚಿಕ್ಕದ್ರಲ್ಲೇ ಕಡ್ದು ಹಾಕಬೇಕು. ಆಯ್ತಲ್ಲ? ಅದರಲ್ಲಿ ದೊಡ್ಡ ವಿಚಾರ ಇದೆ, ಅರ್ಥ ಮಾಡ್ಕೊಳ್ಳವ. ಶುಭವಾಗಲಿ, ಧೈರ್ಯವಾಗಿರು ತಾಯಿ. ಯಾವಾಗಾದ್ರೂ ಮಾತಾಡಬೇಕು ಅನ್ಸಿದ್ರೆ ಬೇಜಾರಾದಾಗ ಮಾಡು, ನಾವಿದ್ದೀವಿ, ಮಾತಾಡ್ತೀವಿ. ಧೈರ್ಯವಾಗಿರು ತಾಯಿ. ಶುಭವಾಗಲಿ. ಗೋವಿಂದ ಪಾಪ, ಈ ಸತ್ತು ಹೋದವರನ್ನು ಸ್ವಲ್ಪ ಬೇಗ ಮರಿಬೋದೇನೋ, ಆದರೆ ಜೊತೆಲಿದ್ದುಕೊಂಡು ನಂಬಿಕೆ ದ್ರೋಹ ಮಾಡಿದವರನ್ನು ಅಷ್ಟು ಬೇಗ ಮರೆಯೋಕ್ಕಾಗಲ್ಲ. ಮಗಳು ಮದುವೆ ಇನ್ನೊಂದು ವಾರ ಇದ್ದೇ ನಂಗೆ ಹಿಂಗೆ ಹೋದಾಗ ಏನಾಗಿರ್ಬೇಕು ಅವ್ರ ಪರಿಸ್ಥಿತಿ, ಯೋಚನೆ ಮಾಡಿ. ದಯವಿಟ್ಟು ಹೆಣ್ಣುಮಕ್ಕಳು ಈ ಮಟ್ಟಕ್ಕೆ ಇಳಿಬೇಡಿ. ಬದುಕು ಖಂಡಿತ ನಿಮಗೆ ಒಳ್ಳೇದು ಮಾಡಲ್ಲ. ಪ್ರೀತಿಸಬೇಡಿ ಅಥವಾ ಇಂಥದ್ದೇನೋ ನಾನು ಹೇಳ್ತಾ ಇಲ್ಲ. ಹೆತ್ತವರ ಗೌರವ ಮರ್ಯಾದೆಗಳು ಬಹಳ ಮುಖ್ಯ. ಏನೋ ಅವರು ನಿಮ್ಮ ಬದುಕು ಹಾಳಾಗಲಿ ಅಂತ ಖಂಡಿತ ಆಸೆ ಪಟ್ಟಿರುವುದಿಲ್ಲ. ಆದರೆ ನಿಮ್ಮ ಅರೆಬೆಂದ ಮನಸ್ಥಿತಿಗಳಲ್ಲಿ ನಾಯಿ ಕೂಡ ಜಿಂಕೆ ಥರ ಕಾಣುತ್ತೆ. ಅದರಿಂದ ಹೋಗಿ ನಾಳೆ ನೀವು ಕೆಟ್ಟರೆ ಮತ್ತೆ ಹಿರಿಯರೇ ಬರಬೇಕು, ಇವರೇ ಮನೆಯವರೇ ನೋಡಬೇಕು. ಮನೆಯವರಿಗೆಲ್ಲ ಕಣ್ಣೀರು ಹಾಕ್ಸಿ ಅದು ಯಾವ ಸುಖ ಪಡೆಯೋದಿದೆ? ಆಯಿತು, ನಿಮಗೆ ಯಾವುದೋ ಮದುವೆ ಇಷ್ಟ ಇಲ್ವಾ, ಸರಿಯಾದ ಕಾರಣ ಕೊಡಿ. ಇಷ್ಟ ಇಲ್ಲ ಅನ್ನಿ 22ಕ್ಕಲ್ಲ 25ಕ್ಕಾಗಿ 28ಕ್ಕಾಗಿ ಮದುವೆ ಆಗಿಲ್ಲ, ಮನೇಲಿದ್ದಾಳೆ ಅನ್ನೋದೇ ಉತ್ತಮ. ಹಿಂಗೆ ಯಾರ ಜೊತೆ ಓಡೋದ್ಲು ಅನ್ನೋದಕ್ಕಿಂತ ಅಲ್ವಾ? ಎತ್ತವ್ರಿಗೆ ಆ ಮಟ್ಟಿಗೆ ನೋವು ಕೊಡೋದು. ಅದಕ್ಕೂ ಮೀರಿ ನನಗೆ ಆ ಹುಡುಗ ಇನ್ನೊಂದು ವಾರ ಇದೆ ಅನ್ನಂಗೆ ಈಗ ಮದುವೆ ಕ್ಯಾನ್ಸಲ್ ಆಯಿತು, ಮದುವೆ ಆಗೋ ಹುಡುಗಿ ಇನ್ಯಾವನಿಂದಲೋ ಓದ್ಲು ಅಂದಾಗ ಆ ಹುಡುಗನ ಬದುಕೇನಾಗಿರಬೇಕು? ಹಂಗೆ ಅದಕ್ಕೆ ಹಿರಿಯರು ಅಣ್ಣವ್ರದ್ದೊಂದು ಹಾಡಿದೆ. ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು. ಈ ಭೂಮಿಲಿ ಪುಣ್ಯನೂ ಇವರಿಂದ, ಈ ಬಾಳಲ್ಲಿ ಪಾಪನೂ ಇವರಿಂದ. ಮಕ್ಕಳು ಬೇಕು ಅಂತಾರೆ ಮಕ್ಕಳ ಹೆತ್ತವರು, ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು. ಹೆತ್ತು ನಿತ್ಯ ಅತ್ತವರು.
ಹಂಗೆ ಮಕ್ಕಳಿರೋರ್ಗೊಂದು ಸಮಸ್ಯೆ, ಇಲ್ದವ್ರಿಗೊಂದು ಸಮಸ್ಯೆ. ಎಲ್ಲಿ ಏನೇ ಇದ್ದರೂ ಭಗವಂತ ಎಲ್ಲರ ಬದುಕಿಗೂ ಒಳ್ಳೇದು ಮಾಡಲಿ. ಆ ಹೆಣ್ಮಗಳು ಬದುಕಿಗೂ ಮುಂದೆ ಸರಿಯಾದ ಪ್ರಜ್ಞೆ ಬುದ್ಧಿಯನ್ನು ಕೊಟ್ಟು ಒಳ್ಳೆ ದಾರಿಯಲ್ಲಿ ಮುನ್ನಡೆಯುವಂತಾಗಲಿ. ಆ ತಾಯಿಯ ಮಡಿಲಿಗೆ ಮಗಳು ಸೇರುವಂತಾಗಲಿ. ಒಳ್ಳೆ ರೀತಿಯಲ್ಲಿ ಶುಭವಾಗ್ಲವ, ಧೈರ್ಯವಾಗಿರು. ಥ್ಯಾಂಕ್ ಯು. ಒಳ್ಳೆಯದಾಗಲಿ ತಾಯಿ.